ವೆರಿ ಗುಡ್ ಮಾರ್ನಿಂಗ್. ಬಹಳ ದಿನಗಳ ನಂತರ ಮತ್ತೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನದೇ ಆದ ಕೆಲವು ಸಮಸ್ಯೆಗಳಿದ್ದರಿಂದ ಬಹಳ ದಿನವರೆಗೆ ಕ್ಲಾಸನ್ನು ತಗೊಳ್ಳೋಕ್ಕೆ ಆಗಲಿರಲಿಲ್ಲ. ಆದರೆ ಮತ್ತೆ ಏನಪ್ಪ ಅಂದರೆ ಈ ರೆಕಾರ್ಡೆಡ್ ವಿಡಿಯೋ ಮೂಲಕ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ತಾನೇ ಏನು ಮಾಡಿದ್ದಾರೆ ಅಂದರೆ ಪ್ರೊವಿಷನಲ್ ಕೀ ಆನ್ಸರ್ಸನ್ನು ADGP ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಬಿಡುಗಡೆ ಮಾಡಿದ್ದಾರೆ. ಆ ಪ್ರೊವಿಷನಲ್ ಕೀ ಆನ್ಸರ್ PSIದು ಪ್ರೊವಿಷನಲ್ ಕೀ ಆನ್ಸರನ್ನು ಇವತ್ತು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ಉಳಿದ ಕ್ವಶನ್ಸ್ಗೆ ಕೀ ಆನ್ಸರನ್ನು ಮಾತ್ರ ಹೇಳುವಂಥ ಕೆಲಸ ಮಾಡ್ತೀನಿ. ಎಲ್ಲಿ ಸೈನ್ಸ್ ಬರುತ್ತೆ, ಯಾಕಂದರೆ ನಾನು ಸೈನ್ಸ್ ಟೀಚರ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹೌದಾ? ಹಾಗಾದರೆ ಫಸ್ಟ್ ಕ್ವಶನ್ನಿಂದ ಸ್ಟಾರ್ಟ್ ಮಾಡೋಣ. ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020ಗಾಗಿ ಭಾರತ ಧ್ಯೇಯ ಗೀತೆಯನ್ನು ರಚಿಸಿದವರು ಯಾರು? ಭಾರತದ ಧ್ಯೇಯ ಗೀತೆಯನ್ನು ರಚಿಸಿದವರು ಯಾರಪ್ಪ ಅಂದರೆ ಸಂಜೀವ್ ಸಿಂಗ್. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ನಲ್ಲಿ 2020ಕ್ಕಾಗಿ ಭಾರತದ ಧ್ಯೇಯ ಗೀತೆಯನ್ನು ರಚಿಸಿದವರು ಯಾರಪ್ಪ ಅಂದರೆ ಸಂಜೀವ್ ಸಿಂಗ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಹೌದಾ? ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತಂದ ಮೊಟ್ಟ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಅದು ನಮ್ಮ ಕರ್ನಾಟಕ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಇನ್ನು ಕ್ವಶನ್ ನಂಬರ್ 3 ನೋಡೋಣ. ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಹೌದಾ? ಉಪಗ್ರಹ ಟೆಲಿಫೋನ್ಗಳು ನಮ್ಮ ಯಾವುದೇ ಏನಪ್ಪ ಅಂದರೆ ನೆಟ್ವರ್ಕ್ಗಳಿಗೆ ಸಂಬಂಧಪಟ್ಟಿರೋದಿಲ್ಲ. ಡೈರೆಕ್ಟ್ ಏನಪ್ಪ ಅಂದರೆ ಸ್ಯಾಟಲೈಟ್ ಥ್ರೂ ಕಾಲ್ಸ್ ಆಗ್ತಿರ್ತಾವೆ. ಹೌದಾ? ನೋ ಇಂಟರ್ಫರೆನ್ಸ್ ಇಸ್ ದೆ, ಯಾರೂ ಡಿಸ್ಟರ್ಬ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಕಾಲ್ ಕನೆಕ್ಟ್ ಆಗ್ತದೆ, ಡಿಸ್ಕನೆಕ್ಟ್ ಆಗ್ತದೆ, ಇಂಥ ಸಮಸ್ಯೆ ಇರೋದಿಲ್ಲ. ಓಕೆ, ಕ್ವಶನ್ ನಂಬರ್ 3 ಆಪ್ಷನ್ ಎ ಅಲ್ಲ ಡಿ ಆಪ್ಷನ್ ಏನಪ್ಪ ಅಂದರೆ ಕಾಜಿಗರಂಗ. ಯಾವುದು? ಕಾಜಿಗರಂಗ ರಾಷ್ಟ್ರೀಯ ಉದ್ಯಾನವನ. ಹೌದಾ? ಕಾಜಿಗರಂಗ ಫೇಮಸ್, ನಿಮ್ಗೆ ಗುರುತಿದೆ. ಯಾವುದು? 1 ಹಾರ್ನ್ ರೈನೋಸ್ ಹಾರ್ಸ್ಗೆ 1 ಹಾರ್ನ್ ರೈನೋಸರ್ಸ್ ಗೇಂಡಾಮೃಗ, ಒಂದು ಕೊಂಬಿನ ಗೇಂಡಾಮೃಗಗಳು. ಇನ್ನು ಸೋಚಿ ರೈ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ. ಹೌದಾ? ಈ ಹೇಳಿಕೆಗಳನ್ನು ಏನು ಮಾಡಿರಿ, ಗಮನಿಸಿ. ಸೋಚಿ ರೈವನ್ನು ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರುಕಟ್ಟೆಗಾಗಿ ಆರಂಭಿಸಲಾಗಿದೆ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆರಂಭಿಸಿದೆ. ಹೌದಾ? ಸೋಚಿ ರೈ ಇದೇನಪ್ಪ ಅಂದರೆ ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರುಕಟ್ಟೆಗಾಗಿ ಆರಂಭಿಸಲಾಗಿದೆ. ಸರಿ ಇದೆ. ಹಾಗಾದ್ರೆ ಆಪ್ಷನ್ ಎ ಒಂದು ಮಾತ್ರ ಸರಿ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆರಂಭಿಸಿಲ್ಲ. ಹೌದಾ? ಬೇರೆ ಸಚಿವಾಲಯ ಆರಂಭಿಸಿದೆ. ನಾನು ಕೀ ಆನ್ಸರ್ ಅಷ್ಟೇ ಹೇಳ್ತೀನಿ ಅಂತ ಹೇಳಿದ್ದೀನಿ. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 5. ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಹೌದಾ? ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನವನ್ನು ಉತ್ತರಾಖಂಡ್ನಲ್ಲಿ ಉದ್ಘಾಟಿಸಲಾಗಿದೆ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಇನ್ನು ಕ್ವಶನ್ ನಂಬರ್ 6 ನೋಡೋಣ. ಮಂದ್ರ ಪುಸ್ತಕವನ್ನು ಬರೆದವರು ಯಾರು? ಮಂದ್ರ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂದರೆ SL ಭೈರಪ್ಪ. ಹೌದಾ? ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಇನ್ನು ಕ್ವಶನ್ ನಂಬರ್ 7. ಭಾರತದಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ? ಭಾರತದಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ? ಹೌದಾ? ಯಾರಿಂದ ನಿಯಂತ್ರಿಸಲಾಗ್ತದಪ್ಪ ಅಂದರೆ ಆಪ್ಷನ್ ಸಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ. ಆಪ್ಷನ್ ಸಿ ಏನಪ್ಪ ಅಂದರೆ 7th ಒನ್ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 8. ಯಾವ ನೆರೆಯ ರಾಷ್ಟ್ರ ಭಾರತದ ಭೀಮ್ UPI ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿದೆ? ಯಾವ ರಾಷ್ಟ್ರಪ್ಪ ಅಂದರೆ ಆಪ್ಷನ್ ಬಿ ಭೂತಾನ್. ಆಪ್ಷನ್ ಬಿ ಭೂತಾನ್ ರಾಷ್ಟ್ರ ಏನು ಮಾಡಿದೆ ಅಂದರೆ ಭೀಮ್ UPI ವ್ಯವಸ್ಥೆಯನ್ನು ಮೊದಲು ಅಳವಡಿಸ್ಕೊಂಡಿದೆ. ಹೌದಾ? ಕ್ವಶನ್ ನಂಬರ್ 9 ಏನಿದೆಪ್ಪ ಅಂದರೆ ಜೋಗ ಜಲಪಾತ ಎಲ್ಲಿದೆ? ಹೌದಾ? ಜೋಗ ಜಲಪಾತ ಎಲ್ಲಿದೆಪ್ಪ ಅಂದರೆ ಶರಾವತಿ ನದಿಗಿದೆ. ಯಾವ ನದಿಯಲ್ಲಿ? ಶರಾವತಿ ನದಿಗಿದೆ ಜೋಗ ಜಲಪಾತ. ಹೌದಾ? ಘಟಪ್ರಭಾಕ್ಕಿರೋದು ಗೋಕಾಕ್ ಫಾಲ್ಸ್. ಯಾವುದು? ಗೋಕಾಕ್ ಫಾಲ್ಸ್. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 10. RBI ವಸತಿ ಹಣಕಾಸು ಕಂಪನಿಗಳಿಗೆ RBIA ವ್ಯವಸ್ಥೆಯನ್ನು ವಿಸ್ತರಿಸಿದೆ. RBIA ಎಂದರೆ? ಹೌದಾ? RBIA ಅಂದರೆ ಏನಪ್ಪ ಅಂದರೆ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್.
ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ, ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್. ಹೌದಾ? ಕ್ವಶನ್ ನಂಬರ್ 10 ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 11 ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯಾಲ್? ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯಾಲ್? ಹಾಗಾದರೆ ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯಾಲ್ ಅಂತಂದ್ರಪ್ಪ ಅಂದರೆ ಅದು ಸತುವಿನ ಸಲ್ಫೇಟ್. ಅದು ಯಾವುದು? ಸತುವಿನ ಸಲ್ಫೇಟ್. ಅದನ್ನು ಜಿಂಕ್ ಸಲ್ಫೇಟ್ ಅಂತ ಕರಿತೀವಿ. ಹಾಗಾದರೆ ನಾನು ಎಲ್ಲೆಲ್ಲಿ ಸೈನ್ಸ್ ಬರ್ತದೋ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ನನ್ನ ಸಾಧ್ಯ ಆದಷ್ಟು ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸ ಮಾಡ್ತೀನಿ. ಯಾಕೆಂದರೆ ಬರುವಂಥ ಎಕ್ಸಾಮ್ಸಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಮಾಡ್ಬೋದಪ್ಪ ಅಂದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬೇರೆ ಪ್ರಶ್ನೆಯನ್ನು ಕೇಳ್ಬೋದು. ಈಗ ಆಪ್ಷನ್ ಎ ಏನಿದೆಪ್ಪ ಅಂದರೆ ಸತುವಿನ ಆಕ್ಸೈಡ್ ಇದೆ. ಸತುವಿನ ಆಕ್ಸೈಡನ್ನು ಜಿಂಕ್ ವೈಟ್ ಅಂತ ಕೂಡ ಕರೀತಾರೆ, ಕ್ಯಾಲಮೈನ್ ಅಂತ ಕೂಡ ಕರೀತಾರೆ, ಆಮೇಲೆ ಫಿಲಾಸಫರ್ಸ್ ಊಲ್ ಅಂತ ಕೂಡ ಕರೀತಾರೆ, ಚೈನೀಸ್ ವೈಟ್ ಅಂತ ಕೂಡ ಕರೀತಾರೆ, ಫ್ಲೇವರ್ ಆಫ್ ಜಿಂಕ್ ಅಂತ ಕೂಡ ಕರೀತಾರೆ. ಯಾವುದನ್ನು? ಸತುವಿನ ಆಕ್ಸೈಡನ್ನು. ಹಾಗಾದರೆ ಒಂದು ಸ್ವಲ್ಪ ಇದರ ಕಡೆ ಕಾನ್ಸಂಟ್ರೇಟ್ ಮಾಡುವಂಥ ಕೆಲಸ ಮಾಡಿರಿ. ಇನ್ನು ಜಿಂಕ್ ಅಯೋಡೈನನ್ನು, ಸತುವಿನ ಅಯೋಡೈನ್ ಅಂತ ಕರೀತಾರೆ. ಇನ್ನು ಸತುವಿನ ಫಾಸ್ಫೇಟ್ ಏನಿದೆಯಲ್ಲ, ಆ ಸತುವಿನ ಫಾಸ್ಫೇಟನ್ನು ಏನಪ್ಪ ಅಂದರೆ ಹಲವಾರು ಹೆಸರುಗಳಿಂದ ಕರೀತಾರೆ. ಜಿಂಕ್ ಆರ್ಥೋಫಾಸ್ಫೇಟ್ ಅಂತ ಕರೀತಾರೆ, ಟ್ರೈಜಿಂಕ್ ಫಾಸ್ಫೇಟ್ ಅಂತ ಕರೀತಾರೆ, ಟ್ರೈಜಿಂಕ್ ಡೈಫಾಸ್ಫೇಟ್ ಅಂತ ಕರೀತಾರೆ. ಹೌದಾ? ಈ ರೀತಿಯಾಗಿ ಇದು ಕರೀಲಿಕ್ಕೆ ಇದ್ರ ಕಾರಣ ಏನಪ್ಪ ಅಂದರೆ ಇದ್ರ ಸೂತ್ರ Zn3PO4 ಟ್ವೈಸ್. ಈ ರೀತಿಯಾಗಿ ಇದನ್ನು ಕರೀಲಿಕ್ಕೆ ಕಾರಣ ಏನಪ್ಪ? Zn3PO4 ಟ್ವೈಸ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ? ಹೌದಾ? ಪರಮಾಣು ಬಾಂಬ್ಗಳನ್ನು ನಾವು ಯಾವ ತತ್ವದ ಆಧಾರದ ಮೇಲೆ ಕೆಲಸ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಪ್ಪ ಅಂದರೆ ಪರಮಾಣು ವಿದಳನ. ಒಂದು ಯುರೇನಿಯಂ, ಭಾರವಾದ ಯುರೇನಿಯಂ ಬೀಜ 2 ಹಗುರವಾದ ಮಧ್ಯಮ ಬೀಜಗಳಾಗಿ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕ್ರಿಯೆಗೆ ನಾವು ಏನು ಕರಿತೀವಿ? ವಿದಳನ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಪರಮಾಣು ವಿದಳನ ಏನಾಗ್ತದೆ ಅಂದ್ರೆ ಪರಮಾಣು ಬಾಂಬ್ನಲ್ಲಿ ಬಿಡುಗಡೆಯಾಗುವಂಥ ಶಕ್ತಿಗೆ ಕಾರಣ ಆಗ್ತದೆ. ಇನ್ನು ಸೂರ್ಯನಲ್ಲಿ ಬಿಡುಗಡೆಯಾಗುವಂಥ ಅಗಾಧ ಪ್ರಮಾಣದ ಶಕ್ತಿಗೆ ಕಾರಣ ಏನಪ್ಪ ಅಂದರೆ ಪರಮಾಣುವಿನ ಸಮ್ಮಿಳನ. ಅಲ್ಲಿ ಹೈಡ್ರೋಜನ್ ಜೊತೆಗೆ ಸೇರಿ 2 ಹಗುರವಾದ ಬೀಜಗಳು ಸೇರಿ ಒಂದು ಮಧ್ಯಮ ಗಾತ್ರದ ಬೀಜವಾಗಿ ಅಗಾಧ ಪ್ರಮಾಣದ ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗ್ತಾ ಇದ್ರೆ ಅದನ್ನು ಪರಮಾಣು ಸಮ್ಮಿಳನ ಅಂತ ಕರಿತೀವಿ. ಇನ್ನು ಗ್ಯಾಮಾ ಕೊಳೆತ, ಇನ್ನು ಬೈಜಿಕ ವಿಕಿರಣ ಪಟುತ್ವಕ್ಕೆ ಒಳಗಾಗುವಂತಹ ವಸ್ತುಗಳು, ವಿಕಿರಣ ಪಟುತ್ವಕ್ಕೆ ಒಳಗಾಗುವಂಥ ವಸ್ತುಗಳು ಏನು ಮಾಡ್ತಾವೆ ಅಂದರೆ ಕೆಲವು ಸಲ ಆಲ್ಫಾ, ಬೀಟಾ, ಗ್ಯಾಮಾ ವಿಕಿರಣಗಳನ್ನು ಹೊರಸೂಸ್ತಾ ಕ್ಷಯಣಕ್ಕೆ ಒಳಗಾಗ್ತವೆ. ಹೌದಾ? ಕ್ಷಯಣಕ್ಕೆ ಒಳಗಾಗ್ತಾ ತಮ್ಮ ಗಾತ್ರವನ್ನು ಏನು ಮಾಡ್ತಾವೆ? ಕಡಿಮೆ ಮಾಡ್ತಾ. ಹೌದಾ? ನಾವು ಏನಪ್ಪ ಅಂದರೆ ಡಿಕೆ ಅಂತ ಅಭ್ಯಾಸ ಮಾಡ್ತೀವಿ, ಹಾಫ್ ಲೈಫ್ ಅಂತ ಅಭ್ಯಾಸ ಮಾಡ್ತೀವಿ, ಅರ್ಧಾಯುಷ್ಯ. ಅಲ್ಲಿ ಎಲ್ಲಿಪ್ಪ ಅಂದರೆ ಡಿಕೆ ಕೊಳೆತಗಳಲ್ಲಿ, ಎಂತಹ ಕೊಳೆತಗಳಲ್ಲಿ? ಆಲ್ಫಾ, ಬೀಟಾ ಮತ್ತು ಗ್ಯಾಮಾ ಕೊಳೆತಗಳಲ್ಲಿ. ಹೌದಾ? ಕೆಲವು ವಸ್ತುಗಳ ಆಯುಷ್ಯವನ್ನು ಕಂಡುಹಿಡಿತೀವಿ. ಯಾವುದನ್ನು ಬಳಸಿ? ಯುರೇನಿಯಂ 235 ಬಳಸಿ. ಹೌದಾ? ಅದು ಕೂಡ ಏನಾಗ್ತದೆ? ಕೊಳೆತಕ್ಕೆ ಒಳಗಾಗಿರ್ತದೆ. ಕ್ವಶನ್ ನಂಬರ್ 13 ಕಲ್ಲನನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಇದು ರಿಪೀಟೆಡ್ ಕ್ವಶನ್ನು, ಇಟ್ಸ್ ಅ ವೆರಿ ಈಸಿ. ಹೌದಾ? ಆಪ್ಷನ್ ಎ ಸಂಸ್ಕೃತ. ಹೌದಾ? ಕಲ್ಲನನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆಯಪ್ಪ ಅಂದರೆ ಸಂಸ್ಕೃತ ಭಾಷೆಯಲ್ಲಿ. ಹೌದಾ? ಆಮೇಲೆ ಅಶೋಕನ ಶಾಸನಗಳಿರೋದು ಪ್ರಾಕೃತ ಮತ್ತು ಪಾಲಿ ಭಾಷೆಯಲ್ಲಿ. ಕ್ವಶನ್ ನಂಬರ್ 14 ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ? ಯಾವ ಶಾಸನದಲ್ಲಪ್ಪ ಅಂದರೆ ಹೌದಾ? ಆಪ್ಷನ್ ಡಿ ಬಬ್ರು ಶಾಸನದಲ್ಲಿ. ಬಬ್ರು ಶಾಸನದಲ್ಲಿ ಏನು ಮಾಡ್ತಾನೆ? ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ. ಯಾರ? ಅಶೋಕ. ಅಶೋಕ. ನೆಕ್ಸ್ಟ್ ಕ್ವಶನ್ ನಂಬರ್ 15 ಡಿಸ್ಕಸ್ ಮಾಡೋಣ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಹೌದಾ? ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಹೌದಾ ಯಾವುದಪ್ಪ ಅಂದರೆ ಅರಾವಳಿ ಪರ್ವತ ಶ್ರೇಣಿ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಇನ್ನು ಕ್ವಶನ್ ನಂಬರ್ 16 ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಹೌದಾ ಎಸ್ ಎ ಐ ಅಭಯಾರಣ್ಯ ಎಲ್ಲಿದೆಪ್ಪ ಅಂದರೆ ಅದು ಕೊಡಗಿನಲ್ಲಿದೆ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ, ಕೊಡಗು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ಸನ್ನು ಕ್ವಶನ್ ನಂಬರ್ 17 ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸುತ್ತಾರೆ? ಹೌದಾ? ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸ್ತಾರಪ್ಪ ಅಂದರೆ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಆಪ್ಷನ್ ಎ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಮೇಲೆ ಆಪ್ಷನ್ ಸಿ ಭಾರತ ಸರ್ಕಾರ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎ ಮತ್ತು ಸಿ ಎರಡೂ ಸರಿ.
ಇನ್ನು ಕ್ವಶನ್ ನಂಬರ್ 18 ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ. ಇದು ರಿಪೀಟೆಡ್ ಕ್ವಶನ್ನು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ಯಾವುದಪ್ಪ ಅಂದರೆ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಎಲ್ಲಿದೆಪ್ಪ ಅಂದರೆ ಆಪ್ಷನ್ ಡಿ ಮೈಸೂರಿನಲ್ಲಿದೆ. ಆಪ್ಷನ್ ಡಿ ಎಲ್ಲಿದೆ? ಮೈಸೂರಿನಲ್ಲಿದೆ. ಹೌದಾ? ಇನ್ನು ಕ್ವಶನ್ ನಂಬರ್ 19 ಗ್ರೂಪ್ ವೇರ್ 1. ಹೌದಾ? ಗ್ರೂಪ್ ವೇರ್ 1 ಏನಪ್ಪ ಅಂದರೆ ಆ್ಯಂಕರ್. ಗ್ರೂಪ್ ವೇರ್ 1 ಆ್ಯಂಕರ್. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಹಾಗಾದರೆ ಕ್ವಶನ್ ನಂಬರ್ 20 ನೋಡೋಣ. ಕ್ವಶನ್ ನಂಬರ್ 20 ನೋಡೋಣ. ತೊಗಲು ಬೊಂಬೆಯಾಟ ಏನು? ಇದೊಂದು ಬೊಂಬೆಯಾಟ. ತೊಗಲು ಬೊಂಬೆಯಾಟ, ಗೊಂಬೆಯಾಟ ಏನಪ್ಪ? ಇದೊಂದು ಬೊಂಬೆಯಾಟ. ಜಾನಪದ ನೃತ್ಯ, ಚಿತ್ರಕಲೆ, ಭಿತ್ತಿಚಿತ್ರ ಇವು ಮೂರು ಕೂಡ ಸಂಬಂಧಪಡದೇ ಇರುವಂಥ ಆಪ್ಷನ್ಗಳು. ಹೌದಾ? ಇನ್ನು ಕ್ವಶನ್ ನಂಬರ್ 21 ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ? ಮೇಲಿನ ನ್ಯಾಯಾಲಯ ಏನಾದರೂ ಅಧೀನ ಅಂದರೆ ಕೆಳಗಿನ ನ್ಯಾಯಾಲಯಗಳಿಗೆ ಏನಾದರೂ ಡೈರೆಕ್ಷನ್ ಮಾಡೋದಿದ್ದರೆ ಅದು ಸರ್ಶಿಯೋರರಿ. ಹೌದಾ? ಪ್ರಮಾಣ ಪತ್ರ. ಹೌದಾ? ಸರ್ಶಿಯೋರರಿ. ಹೌದಾ? ಇದು ಅಂತೂ ಎವ್ರಿ ಎಕ್ಸಾಮಲ್ಲಿ ಫಿಕ್ಸ್ಡ್ ಕ್ವಶನ್ನು. ಮ್ಯಾಂಡಮಸ್ಸು, ಕೋವ್ಯಾರೆಂಟು, ಹೆಬಿಯಸ್ ಕಾರ್ಪಸ್ಸು ಮತ್ತು ಸರ್ಶಿಯೋರಿ ನೀವು ಪರ್ಫೆಕ್ಟಾಗಿ ಇದನ್ನು ನೋಡ್ಕೋಬೇಕು. ನಾನು ಹಿಂದಿನ ಈಗಾಗಲೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಒಂದು 2 ಸಲ ಏನು ಮಾಡಿದ್ದೀನಿ ಅಂದರೆ ಮ್ಯಾಂಡಮಸ್ಸು, ಕೋವ್ಯಾರೆಂಟು, ಸರ್ಶಿಯೋರಿ ಮತ್ತು ಹೆಬಿಯಸ್ ಕಾರ್ಪಸ್ ಬಗ್ಗೆ ವೆರಿ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರೆ. ಅದಕ್ಕೆ ಇದನ್ನು ಈಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಕ್ವಶನ್ ನಂಬರ್ 22 ಆಫ್ರಿಕಾದ ಪರ್ಯಾಯ ದ್ವೀಪ ಹಾರ್ನ್ ಈ ಪ್ರದೇಶವನ್ನು ಒಳಗೊಂಡಿದೆ. ಯಾವ ಪ್ರದೇಶವನ್ನು ಒಳಗೊಂಡಿದೆ? ಜಿಬುಟಿಯನ್ನು ಒಳಗೊಂಡಿದೆ, ಸೊಮಾಲಿಯಾವನ್ನು ಒಳಗೊಂಡಿದೆ, ಎರಿಟ್ರಿಯಾವನ್ನು ಒಳಗೊಂಡಿದೆ, ಕೀನಿಯಾವನ್ನು ಒಳಗೊಂಡಿಲ್ಲ. ಹಾಗಾದರೆ ನಮ್ಮ ಸರಿಯಾದ ಉತ್ತರ 1, 2 ಮತ್ತು 4. 1, 2 ಮತ್ತು 4. ಹೌದಾ? ಇನ್ನು ಕ್ವಶನ್ ನಂಬರ್ 23 ಬೋಲ್ಡ್ BOLD ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೌದಾ? BOLD ಬೋಲ್ಡ್ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಆರಂಭಿಸಲಾಗಿದೆ. ಆಮೇಲೆ ಕ್ವಶನ್ ನಂಬರ್ 2 ಏನಪ್ಪ ಅಂದರೆ ಇದು ಶುಷ್ಕ ಮತ್ತು ಅರೆವನ ಭೂಮಿ ವಲಯಗಳಲ್ಲಿ ಬಿದಿರು ಆಧಾರಿತ ಹಸಿರು ತೇಪೆಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಹಾಗಾದರೆ ಬೋಲ್ಡ್ನ 2 ಏನಪ್ಪ ಅಂದರೆ ಹೇಳಿಕೆಗಳು ಸರಿ. ಅದಕ್ಕೆ ಆಪ್ಷನ್ ಸಿ 1 ಮತ್ತು 2 ಸರಿ. 1 ಮತ್ತು 2 ಸರಿ. ಇನ್ನು ಕ್ವಶನ್ ನಂಬರ್ 24 ನೋಡೋಣ. ಏಷ್ಯಾ ಆರ್ಥಿಕ ಸಂವಾದ, ಏಷ್ಯಾ ಎಕನಾಮಿಕ್ ಡೈಲಾಗ್ ಬಗ್ಗೆ ಹೇಳಿಕೆಗಳನ್ನು ಗಮನಿಸ್ರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಸರಿಯಾದ ಉತ್ತರವನ್ನು ಏನು ಮಾಡಿರಿ? ಆಯ್ಕೆ ಮಾಡಿರಿ. ಹಾಗಾದರೆ ಒಂದು ಸ್ವಲ್ಪ ಇದ್ರ ಕಡೆ ಗಮನ ಇರಲಿ. 24th ಕ್ವಶನ್ನು ಏನಪ್ಪ ಅಂದರೆ ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನವಾಗಿದೆ. ಹೌದಾ? ಭೂ ಅರ್ಥಶಾಸ್ತ್ರ ಪದಾನೇ ನಿಮ್ಮನ್ನು ಕನ್ಫ್ಯೂಷನ್ಗೆ ತಳ್ತಾ ಇದೆ. ಹಾಗಾದರೆ ಇದು ತಪ್ಪಿದೆ. ಇದೇನಿದೆ? ತಪ್ಪಿದೆ. ಹೌದಾ? ಹಾಗಾದರೆ 2ನೇ ನೋಡೋಣ. ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಗಳಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆ ಮೇಲೆ ಕೇಂದ್ರೀಕರಿಸ್ತದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹಾಗಾದರೆ 2 ಮಾತ್ರ ಸರಿ. ಅಂದರೆ ಸ್ಟೇಟ್ಮೆಂಟು 2 ಮಾತ್ರ ಏನು ಸರಿ. ಇನ್ನು ಕ್ವಶನ್ ನಂಬರ್ 25 ನೋಡೋಣ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 7ರಂದು ಆಚರಿಸಲಾಗ್ತದೆ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಇವೆಲ್ಲ ಪ್ರಾವಿಷನಲ್ ಕೀ ಆನ್ಸರ್ಸು. ಹೌದಾ? ಒಂದು ಏನು ನಾವು ಇದಕ್ಕಿಂತ ಮುಂಚೆ ನೋಡಿದಂಥ ಕೀ ಆನ್ಸರ್ಗಳಲ್ಲಿ ಒಂದು 2-3 ಆನ್ಸರ್ಸ್ ಚೇಂಜ್ ಆಗಿದ್ದಾವೆ. ಅದನ್ನು ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲ ಸೇಮ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 26 ಸುತ್ತುಪಥ ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವು ಯಾವುದರಲ್ಲಿ ದೊರಕಿತು? ಹೌದಾ? ಸುತ್ತುಪಥ ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವು ಯಾವುದರಲ್ಲಿ ಸಿಕ್ತಪ್ಪ ಅಂದರೆ ಅದು ಜಾವ್ಲಿನ್ ಥ್ರೋ. ಯಾವುದರಲ್ಲಿ? ಆಪ್ಷನ್ ಸಿ ಜಾವ್ಲಿನ್ ಥ್ರೋ. ಓಕೆ. ಕ್ವಶನ್ ನಂಬರ್ 27 ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟು ಕಂಡುಬರುತ್ತವೆ? ಹೌದಾ? ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಹೌದಾ ಯಾವ 2 ಬುಡಕಟ್ಟುಗಳು ಕಂಡುಬರುತ್ತವೆ? ಯಾವ 2ಪ್ಪ ಅಂದರೆ ಹೌದಾ ಸೆಂಟಿನೆಲಿಸ್ ಬುಡಕಟ್ಟು ಕಂಡು ಬರ್ತದೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಆಮೇಲೆ ಜರವ. ಹೌದಾ? ಜರವನೇನು ಬುಡಕಟ್ಟು ಜನಾಂಗ ಕೂಡ ಏನಾಗ್ತದೆ? ಕಂಡು ಬರ್ತದೆ. ಹಾಗಾದರೆ ಸರಿಯಾದ ಉತ್ತರ 1 ಮತ್ತು 3. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಎ ಏನಪ್ಪ ಸರಿಯಾದ ಉತ್ತರ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ನು ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು
ಏನೆಂದು ಕರೆಯುತ್ತಾರೆ? ಗಾಳಿಯ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏಯೋಲಿಯನ್ ಸರೋವರ ಅಂತ ಕರೀತಾರೆ. ಏಯೋಲಿಯನ್ ಸರೋವರ, ಏಯೋಲಿಯನ್ ಲೇಕ್ ಅಂತ ಕರೀತಾರೆ. ಹೌದಾ? ಇನ್ನು ಕ್ವಶನ್ ನಂಬರ್ 20. ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದ್ದನ್ನು ಆಯ್ಕೆ ಮಾಡಿ. ಆಪ್ಷನ್ 1, ನೈಋತ್ಯ ಮುಂಗಾರು 2 ಶಾಖೆಗಳಲ್ಲಿ ಭಾರತೀಯ ಭೂಸಮೂಹವನ್ನು ತಲುಪುತ್ತದೆ: ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ. ಹೌದಾ? ಆಮೇಲೆ 2 ಏನು ಹೇಳ್ತದೆ ಅಂದರೆ, ಇದು ಮಳೆಯಲ್ಲಿ ವಿರಾಮಗಳನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿದೆ. ಹೌದಾ? ನೆಕ್ಸ್ಟ್ 3 ಏನು ಹೇಳ್ತದೆ ಅಂದರೆ, ನೈಋತ್ಯ ಮಾನ್ಸೂನ್ ಹಿಮ್ಮೆಟ್ಟುತ್ತದೆ ಕಾಯಂ ಗಾಳಿ ಪಟ್ಟಿಗಳು ವಿಂಡ್ ಬೆಲ್ಟ್ಗಳು ದಕ್ಷಿಣಕ್ಕೆ ಚಲಿಸಲು ಆರಂಭಿಸಿದಾಗ. ಹೌದಾ? ಕ್ವಶನ್ ನಂಬರ್ 29. ಹೌದಾ? ಆಪ್ಷನ್ ಏನು 3 ಕೊಟ್ಟಿದ್ದಾರಲ್ಲ, ಏನು ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದ್ದನ್ನು ಆಯ್ಕೆ ಮಾಡಿ. ಇಲ್ಲಿ 3 ಆಪ್ಷನ್ಸ್ ಸರಿ ಇದಾವೆ. ನೈಋತ್ಯ ಮುಂಗಾರು 2 ಶಾಖೆಗಳಲ್ಲಿ ಭಾರತೀಯ ಭೂಸಮೂಹವನ್ನು ತಲುಪುತ್ತದೆ: ಅರಬ್ಬಿ ಸಮುದ್ರದ ಶಾಖೆ, ಬಂಗಾಳಿ ಕೊಲ್ಲಿಯ ಶಾಖೆ. ಇದು ಸರಿ ಇದೆ. ಇದು ಮಳೆಯಲ್ಲಿ ವಿರಾಮಗಳನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿದೆ. ಇದು ಸರಿ ಇದೆ. ನೈಋತ್ಯ ಮಾನ್ಸೂನ್ ಹಿಮ್ಮೆಟ್ಟುತ್ತದೆ ಕಾಯಂ ಗಾಳಿ ಪಟ್ಟಿಗಳು ವಿಂಡ್ ಬೆಲ್ಟ್ಗಳು ದಕ್ಷಿಣಕ್ಕೆ ಚಲಿಸಲು ಆರಂಭಿಸಿದಾಗ. ಇದು ಸರಿ ಇದೆ. ಹಾಗಾದರೆ 3 ಸರಿ ಇದಾವಂದರೆ, ಹೌದಾ, ಆಪ್ಷನ್ ಡಿ 1, 2, 3 3 ಸರಿ. 1, 2, 3 3 ಸರಿ. ಹೌದಾ? ಇನ್ನು ಕ್ವಶನ್ ನಂಬರ್ 30, ಗುಪ್ತ ಚಲಾವಣೆ ನೋಟು, ಅದನ್ನು ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ ನಾವು. ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ? ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ ಅಂತ ಅಂದರೆ, ಹೌದಾ, ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ. ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ ಏನು ಮಾಡಿದೆಯಪ್ಪ ಅಂದರೆ, ಕ್ರಿಪ್ಟೋ ಕರೆನ್ಸಿಯನ್ನು ಬ್ಯಾನ್ ಮಾಡಲಿಕ್ಕೆ ಶಿಫಾರಸು ಮಾಡಿದೆ. ಹೌದಾ? ಇನ್ನು ಕ್ವಶನ್ ನಂಬರ್ 31 ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 32, ಡೆಕ್ಕನ್ ಟ್ರ್ಯಾಪ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದ್ದನ್ನು ಆಯ್ಕೆ ಮಾಡಿ. ಹೌದಾ? ಫಸ್ಟ್ ಆಪ್ಷನ್, ಜ್ವಾಲಾಮುಖಿ ಸ್ಫೋಟಗಳ ಪ್ರವಾಹವು ಡೆಕ್ಕನ್ ಟ್ರ್ಯಾಪ್ ರಚನೆಗೆ ಕಾರಣವಾಗಿದೆ. ಈ ಸ್ಟೇಟ್ಮೆಂಟ್ ಏನಿದೆಯಪ್ಪ ಅಂದರೆ ಕರೆಕ್ಟ್ ಇದೆ. 2, ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಇರುತ್ತದೆ. ಹಂಗಾರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಹಾಗಾದರೆ 1 ಮತ್ತು 2 ಎರಡೂ ಸರಿ ಇದಾವೆ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 32 ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 33, ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKP ಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಉಪಯೋಜನೆ. ಇದು ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಾಸಾಯನಿಕ ಒಳಹರಿವುಗಳನ್ನು ಒದಗಿಸುವಿಕೆಯನ್ನು ಹೊರಗಿಡಲು ಒತ್ತು ನೀಡುತ್ತದೆ. BPKPಯ ಅಡಿಯಲ್ಲಿ ಕ್ಲಸ್ಟರ್ ಗೊಂಚಲು ರಚನೆಗೆ 3 ವರ್ಷಗಳ ಕಾಲ ಹಣಕಾಸಿನ ನೆರವು ನೀಡಲಾಗುತ್ತದೆ. ಹೌದಾ? ಇದೇನಪ್ಪ ಅಂದರೆ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಲಾಂಗ್ ಫಾರ್ಮ್ ಕೂಡ ಅದೇ ಇದೆ. ಇದರ ಪ್ರಕಾರ ಕೆಳಗಿನ ಯಾವ ಹೇಳಿಕೆಗಳು ಏನಪ್ಪ ಅಂದರೆ ಸರಿ ಇದಾವ ಅಂತ ಕೇಳ್ತಾ ಇದ್ದಾರೆ. ಕೆಳಗಿನ ಯಾವ ಹೇಳಿಕೆಗಳು ಏನಿದಾವ ಸರಿ ಇದಾವ? ಹಾಗಾದರೆ 2, 3 ಮತ್ತು 4 ಇದು ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ, ಸರಿ ಇದೆ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKPಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಏನು ಮಾಡ್ರಪ್ಪ ಅಂದರೆ ಗಮನಿಸ್ರಿ ಮತ್ತು ಸರಿಯಾದದ್ದನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಏನಪ್ಪ, ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಉಪಯೋಜನೆಯಾಗಿದೆ. ಇದು ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ. ಸ್ಟೇಟ್ಮೆಂಟ್ ಸರಿ ಐತಿ. ಇದು ಸಂಶ್ಲೇಷಿತ ರಾಸಾಯನಿಕ ಒಳಹರಿವುಗಳನ್ನು ಒದಗಿಸುವಿಕೆಯನ್ನು ಹೊರಗಿಡಲು ಒತ್ತು ನೀಡುತ್ತದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. BPKPಯ ಅಡಿಯಲ್ಲಿ ಕ್ಲಸ್ಟರ್ ಗೊಂಚಲು ರಚನೆಗೆ 3 ವರ್ಷಗಳ ಕಾಲ ಹಣಕಾಸಿನ ನೆರವು ನೀಡಲಾಗುತ್ತದೆ. ಇದು ಸರಿ ಐತಿ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 2, 3 ಮತ್ತು 4. 2, 3 ಮತ್ತು 4. ಹಾಗಾದ್ರೆ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಇನ್ನು ಕ್ವಶನ್ ನಂಬರ್ 34 ಕ್ವಶನ್ ನಂಬರ್ 34 ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರು. ನಾಸಾ, ಹೌದಾ, ನ್ಯಾಷನಲ್ ಅಮೆರಿಕನ್ ಸ್ಪೇಸ್ ಏಜೆನ್ಸಿ. ಹೌದಾ? ಹಾಗಾದ್ರೆ ನಾಸಾದ ವೈಪರ್ ಮಿಷನ್ ಏನನ್ನು ಅನ್ವೇಷಿಸಲು ಏನಪ್ಪ ಅಂದರೆ ಈ ಮಿಷನನ್ನು ಹಾಕ್ಕೊಂಡಿತ್ತು. ಯಾವುದು? ವೈಪರ್ ಮಿಷನ್. ಕ್ವಶನ್ ನಂಬರ್ 34. ಹೌದಾ? ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಿಸಲಿಕ್ಕೆ ಏನಪ್ಪ ಅಂದರೆ ವೈಪರ್ ಮಿಷನನ್ನು ನಾಸಾ ಹಾಕ್ಕೊಂಡಿತ್ತು. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹಾಗಾದರೆ ಆಪ್ಷನ್ ಬಿ ಮಂಗಳ, ಮಾರ್ಸ್ಗೆ ಸಂಬಂಧಪಟ್ಟಂತೆ 20ಕ್ಕಿಂತ ಹೆಚ್ಚು ಮಿಷನ್ಗಳು, ಕೆಲವು ಜಾರಿಯಲ್ಲಿದ್ದಾವೆ, ಕೆಲವು ಮುಗ್ದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಇನ್ಸೈಟ್, ವೈಕಿಂಗ
ಮಾರ್ಸ್ 3, ಹೌದಾ, ಮಾರ್ಸ್ ಒಡೆಸಿ, ಹೌದಾ, ಮಾವೆನ್, ಮಾರ್ಸ್ ಪಾತ್ ಫೈಂಡರ್, ಹೌದಾ, ಇಂಥ ಹಲವಾರು 20 ಉಪಯೋಜನೆಗಳೇನಪ್ಪ ಅಂದರೆ ಜಾರಿಯಲ್ಲಿದ್ದಾವೆ. ಇನ್ನು ಗುರುಗ್ರಹ ಜುಪಿಟರ್ ಸಂಬಂಧಪಟ್ಟಂತೆ ಒಂದು 8 ಮಿಷನ್ನು, ಅದರಲ್ಲಿ ವ್ಯಾಂಜರ್ 1, ಪಯೋನಿಯರು, ಆಮೇಲೆ ಜೂನೋ, ಗೆಲಿಲಿಯೋ ಇವೇನಪ್ಪ ಅಂದರೆ ಮುಖ್ಯವಾದವು. ಇನ್ನು ಬುಧಗ್ರಹ ಮರ್ಕ್ಯುರಿಗೆ ಸಂಬಂಧಪಟ್ಟಂತೆ, ಹೌದಾ, ಬುಧಗ್ರಹಕ್ಕೆ ಬುಧಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವಪ್ಪ ಅಂದರೆ ಅಪೋಲೋ 11, ಆಮೇಲೆ ಇತ್ತೀಚಿನದು ಅಪೋಲೋ 17, ಹೌದಾ, ಇವೇನಪ್ಪ ಅಂದರೆ ಅತ್ಯಂತ ಪ್ರಚಲಿತದಲ್ಲಿರುವಂಥ ಮಿಷನ್ಗಳು. ಒಂದು ಸ್ವಲ್ಪ ಈ ಬಾಹ್ಯಾಕಾಶ ಸಂಶೋಧನೆ ಮತ್ತು ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಸ್ವಲ್ಪ ಇದ್ರ ಕಡೆ ಗಮನ ಇರಲಿ. ಇನ್ನು ಕ್ವಶನ್ ನಂಬರ್ 35, ವಿಜ್ಞಾನಿಗಳು ಬ್ಲೂಮ್ ಬರ್ಟಿಯೆನ್ಸಿಸ್, ಹೌದಾ, ಎಂಬ ಹೆಸರಿನ ಮಾಸ್, ಹೌದಾ, ಜಾತಿಯ ಒಂದು ಪ್ರಕಾರವನ್ನು ಶೋಧಿಸಿದ್ದಾರೆ. ಮಾಸ್ ಅನ್ನೋದು ಒಂದು ಸಸ್ಯದ ಜಾತಿ ಥರ, ಆದರೆ ಸಸ್ಯ ಅಲ್ಲ. ಅದು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಅಂಟಾರ್ಟಿಕಾದಲ್ಲಿ ಕಂಡು ಬರ್ತದೆ. ವಿಜ್ಞಾನಿಗಳು ಬ್ಲೂಮ್ ಬರ್ಟಿಯೆನ್ಸಿಸ್ ಎಂಬ ಹೊಸ ಹೆಸರಿನ ಹೊಸ ಜಾತಿಯ ಏನಪ್ಪ ಅಂದರೆ ಒಂದು ಪ್ರಕಾರದ ಮಾಸನ್ನು ಕಂಡುಹಿಡಿದಿದ್ದಾರೆ. ಅದು ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ಅಂಟಾರ್ಟಿಕಾ, ಹೌದಾ. ಇನ್ನು ಕ್ವಶನ್ ನಂಬರ್ 36, 2-ಡಿಆಕ್ಸಿ ಡಿ ಗ್ಲುಕೋಸ್ ಈ ಪದವು ಯಾವುದರ ಜೊತೆ ಸಂಬಂಧ ಹೊಂದಿದೆ? ಕರೋನಾ ಟೈಮ್ನಲ್ಲಿ ಏನು ಲಾಕ್ಡೌನ್ ಇತ್ತಲ್ಲ, ಏನಪ್ಪ ಅಂದರೆ ಕೋವ್ಯಾಕ್ಸಿನ್ನು, ಕೋವಿಶೀಲ್ಡು ಹೆಂಗೆ ಫೇಮಸ್ ಇದ್ವೋ ಅದರ ಥರಾನೇ ಸ್ಪೀಡ್ ರಿಕವರಿಗಾಗಿ DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್, ನಮ್ಮ ಭಾರತದ ಏನಪ್ಪ ಅಂದರೆ ಸಂಶೋಧನಾ ಕೇಂದ್ರ ಏನು ಮಾಡಿದೆ ಅಂತಂದರೆ ಕೋವಿಡ್ಗೋಸ್ಕರ ಒಂದು ಔಷಧಿಯನ್ನು ತಯಾರಿಸಿತ್ತು. ಆ ಔಷಧಿ ಯಾವಪ್ಪ ಅಂದರೆ 2-ಡಿಆಕ್ಸಿ ಡಿ ಗ್ಲುಕೋಸ್, ಕೋವಿಡ್ ವಿರೋಧ ಔಷಧ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 37, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕ್ವಶನ್ ನಂಬರ್ 37, ಹಾಗಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಬೇಕು ಮತ್ತು ಸರಿಯಾದದ್ದನ್ನು ಆರಿಸಬೇಕು. ಅಗ್ನಿ-P ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ ಕ್ಷಿಪಣಿ DRDO ನಾನು ಈಗ ತಾನೇ ಹೇಳಿದೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನಿಂದ ಇದು ಪರೀಕ್ಷಿಸಲಾಗಿದೆ. ಯಾವುದು? ಅಗ್ನಿ-Pಯನ್ನು DRDO ಪರೀಕ್ಷಿಸಿದೆ. ಇದು 1000ರಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವ ಕ್ಷಿಪಣಿಯಾಗಿದೆ, ಹೌದಾ. ಹಾಗಾದರೆ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಐತಿ, ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಐತಿ, ಥರ್ಡ್ ಸ್ಟೇಟ್ಮೆಂಟು ಕರೆಕ್ಟ್ ಐತಿ. ಹಂಗಾರೆ ಆಪ್ಷನ್ ಡಿ ಏನಪ್ಪ ಅಂದರೆ ಕೆಳಗಿನವರುಗಳಲ್ಲಿ ಯಾರನ್ನು ಇತ್ತೀಚೆಗೆ ಫುಕುವೋಕಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು? ಹೌದಾ. 38 ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ ಪಿ ಸಾಯಿನಾಥ್. ಕ್ವಶನ್ ನಂಬರ್ 39, ಇವರುಗಳಲ್ಲಿ ಯಾರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ? ಹೌದಾ. ಕೊಟ್ಟಂಥ ಎಲ್ಲ ಆಪ್ಷನ್ಗಳೇನಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದವರೆ. ಕೆ ಶಿವರಾಮ್ ಕಾರಂತ್ ಆಗಿರ್ಬೋದು, ಎಸ್ ಟಿ ವೆಂಕಟೇಶ ಅಯ್ಯಂಗಾರ್ ಅವರಾಗಿರ್ಬೋದು, ಆಮೇಲೆ UR ಅನಂತಮೂರ್ತಿ ಆಗಿರ್ಬೋದು, ಆಮೇಲೆ ಗಿರೀಶ್ ಕಾರ್ನಾಡ್ ಅವರಾಗಿರ್ಬೋದು, ಚಂದ್ರಶೇಖರ್ ಕಂಬಾರ್ ಆಗಿರ್ಬೋದು, ಹೌದಾ. ಕುವೆಂಪು ಅವ್ರನ್ನು ಬಿಟ್ಟಿದ್ದಾರೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರಾಗಿರ್ಬೋದು, ಹೌದಾ. ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು, ಹೌದಾ. ಇದನ್ನು ನೀವು ಒಂದ್ಸಲ ಚಾಕೌಟ್ ಮಾಡ್ಕೊಂಡಿರ್ತೀರ ಅಂತ ಅನ್ಕೋತೀನಿ. ಹಾಗಾದ್ರೆ ಸರಿಯಾದ ಉತ್ತರ 1, 2, 3, 4, 5. ಕ್ವಶನ್ ನಂಬರ್ 40, ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಹೌದಾ. ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸ್ತದೆ ಅಂದರೆ ಭಾರತದ ರಾಷ್ಟ್ರಪತಿಗೆ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಎ ಏನಪ್ಪ ಸರಿಯಾದ ಉತ್ತರ. ಭಾರತದ ರಾಷ್ಟ್ರಪತಿಯವರಿಗೆ ಏನು ಮಾಡ್ತದೆ? ತನ್ನ ವರದಿಯನ್ನು ಸಲ್ಲಿಸ್ತದೆ. ಇನ್ನು ಕ್ವಶನ್ ನಂಬರ್ 41, ಬಾಲ್ಘೋರ್ ಅಥವಾ ಬಾಲ್ಫೋರ್ ಘೋಷಣೆಯು ಯಾವುದಕ್ಕೆ ಸಂಬಂಧಿಸಿದೆ? ಬಾಲ್ಫೋರ್ ಏನಪ್ಪ ಅಂದರೆ ಡಿಕ್ಲರೇಷನ್ ಘೋಷಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪ್ಯಾಲೆಸ್ತೇನ್ಗೆ ಸಂಬಂಧಪಟ್ಟಿದೆ. ಯಾವುದಕ್ಕೆ? ಆಪ್ಷನ್ ಸಿ ಪ್ಯಾಲೆಸ್ತೇನ್ಗೆ ಸಂಬಂಧಪಟ್ಟಿದೆ. ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್. ಕ್ವಶನ್ ನಂಬರ್ 42, ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿವೆ? ಹೌದಾ. ಈಗಾಗಲೇ ಮಿಷನ್ಸ್ ಬಗ್ಗೆ ಬೇರೆ ಬೇರೆ ಮಿಷನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಏನಪ್ಪ ಮಾರ್ಸ್ಗೆ ಸಂಬಂಧಪಟ್ಟಂತೆ 20 ಮಿಷನ್ಸ್ ಜಾರಿಯಲ್ಲಿದ್ದಾವೆ, ಜುಪಿಟರ್ಗೆ ಸಂಬಂಧಪಟ್ಟಂತೆ 8 ಮಿಷನ್ಸ್ ಜಾರಿಯಲ್ಲಿದ್ದಾವೆ. ಆಮೇಲೆ ಏನಪ್ಪ ಅಂದರೆ ಶುಕ್ರ ಇತ್ತು,
ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ 6 ಮಿಷನ್ಸ್ ಜಾರಿಯಲ್ಲಿದ್ದಾವೆ ಅಂತ ನಾನು ಹೇಳಿದ್ದೆ. ಹಾಗಾದರೆ ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಹೌದಾ ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ? ಶುಕ್ರ ಗ್ರಹಕ್ಕೆ. ಆಪ್ಷನ್ ಎ ಶುಕ್ರ ಗ್ರಹ. ಇನ್ನು ಕ್ವಶನ್ ನಂಬರ್ 43, ತೈಲ ಸೋರಿಕೆಯ ಬಯೋರೆಮಿಡಿಯೇಷನ್ಗಾಗಿ ಜೈವಿಕ ಸುಧಾರಿಸುವಿಕೆಗಾಗಿ ತೈಲ ಜಾಫರ್ ತಂತ್ರಜ್ಞಾನವನ್ನು ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ? ಅಂದ್ರಪ್ಪ ತೇರಿ. ಆಪ್ಷನ್ ಸಿ ತೇರಿ. ನಾನು DRDOದು ವಿಸ್ತೃತ ರೂಪ ಹೇಳಿದ್ದೀನಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನು. ಆಮೇಲೆ ICAR ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚು ತೇರಿ. ದ ಎನರ್ಜಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟು ಎಲ್ಲಿದೆ? ಇದರ ಪ್ರಧಾನ ಕಚೇರಿ ನ್ಯೂ ಡೆಲ್ಲಿ. ಆಮೇಲೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಹೌದಾ, ಇವೆಲ್ಲ ಏನಪ್ಪ ಅಂದರೆ ಭಾರತದಲ್ಲಿರುವಂಥ ಪ್ರಮುಖ ಸಂಶೋಧನಾ ಸಂಸ್ಥೆಗಳು. ಅದರಲ್ಲಿ ಜೈವಿಕ ಸುಧಾರಿಸುವಿಕೆಯಾಗಿ ತೈಲ ಜಾಫರ್ ತಂತ್ರಜ್ಞಾನವನ್ನು ಅಳವಡಿಸಿದ್ದು ಯಾರಪ್ಪ ಅಂದರೆ ತೇರಿ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 44, ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯಲಾಗುತ್ತದೆ? ಹೌದಾ, ಏನೆಂದು ಕರೆಯಲಾಗ್ತದೆ ಅಂದರೆ ಆಪ್ಷನ್ ಡಿ ಧ್ರುವಗಳ ಅಲೆದಾಟ, ವಾಂಡರಿಂಗ್. ಇನ್ನು ಆಕಾಶ ಧ್ರುವ ಸೆಲೆಸ್ಟಿಯಲ್ ಪೋಲ್. ಹೌದಾ, ಸೆಲೆಸ್ಟಿಯಲ್ ಪೋಲ್ ಭೂಮಿಯ ಉತ್ತರದ ಕಡೆ ನಾವೇನು ಒಂದು ನಕ್ಷತ್ರವನ್ನು ಗುರುತಿಸ್ತೀವಿ, ಆ ದಿಕ್ಕಿನಲ್ಲಿ ಕಾಲ್ಪನಿಕವಾಗಿ ಒಂದು ಏನು ರೇಖೆಯನ್ನು ರಚಿಸ್ತೀವಿ, ಅದನ್ನು ಸೆಲೆಸ್ಟಿಯಲ್ ಪೋಲ್ ಆಕಾಶ ಧ್ರುವ ಅಂತ ಕರಿತೀವಿ. ಇನ್ನು ಅರಾರಾ ಪೊಲಾರಿಸ್. ನೋಡ್ರಿ, ಭೂಮಿ ನಮ್ಮ ಪ್ರದೇಶದಲ್ಲಿ ಆಕಾಶ ನೀಲಿಯಾಗಿ ಕಾಣಿಸ್ತದೆ, ಆದರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಆಕಾಶ ಏನಂದರೆ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸ್ತದೆ, ಅದನ್ನು ಅರೋರಾ ಪೊಲಾರಿಸ್ ಅಂತ ಕರಿತೀವಿ. ಇನ್ನು ಅಕ್ಷೀಯ ತಿರುಗುವಿಕೆ ನಿಮ್ಗೆ ಗುರುತಿದೆ, ಆಕ್ಸಿಯಲ್ ರೊಟೇಷನ್ನು. ಭೂಮಿ ಒಂದು ಅಕ್ಷದ ಸುತ್ತ ಭ್ರಮಣೆಯನ್ನು ಮಾಡ್ತದೆ, ಪರಿಭ್ರಮಣೆ ಬೇರೆ, ಭ್ರಮಣೆ ಬೇರೆ. ಅಕ್ಷೀಯ ತಿರುಗುವಿಕೆ ನಿಮ್ಗೆ ಗುರುತಿದೆ. ಆಮೇಲೆ ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ನಾವು ಏನಂತ ಕರಿತೀವಿ? ಧ್ರುವ ಅಲೆದಾಟ, ವಾಂಡ್ರಿಂಗ್. ಇನ್ನು ಕ್ವಶನ್ ನಂಬರ್ 45, ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾದದ್ದು? ಹೌದಾ, ಕಡಿಮೆ ಒತ್ತಡ, ಸಮುದ್ರದ ಮೇಲ್ಮೇಲೆ ಕಡಿಮೆ ತಾಪಮಾನ, ನಿಧಾನವಾಗಿ ಮಂದವಾದ ಗಾಳಿ. ಇದರಲ್ಲಿ ಸರಿಯಾದದ್ದು ಯಾವುದಪ್ಪ ಅಂದರೆ ಆಪ್ಷನ್ 1 ಮತ್ತು ಆಪ್ಷನ್ 3. ಕಡಿಮೆ ಒತ್ತಡ ಸರಿಯಾದದ್ದು, ನಿಧಾನವಾದ ಮಂದ ಗಾಳಿ ಸರಿಯಾದದ್ದು. ಹಾಗಾದರೆ 1 ಮತ್ತು 3 ಆಪ್ಷನ್ ಸಿ. ಕ್ವಶನ್ ನಂಬರ್ 46, UNHRC ಯುನೈಟೆಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಪ್ರಧಾನ ಕಚೇರಿ ಎಲ್ಲಿದೆ? ಹೌದಾ, ಹ್ಯೂಮನ್ ರೈಟ್ಸ್ ಏನಪ್ಪ ಅಂದರೆ ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ದು ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂದರೆ ಜೆನಿವಾದಲ್ಲಿದೆ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 47 ನೋಡೋಣ. ಕ್ವಾಡ್ ಗುಂಪುಗಾರಿಕೆಯ ಭಾಗವಾಗಿ ಈ ಕೆಳಗಿನ ಯಾವ ದೇಶಗಳಿವೆ? ಹೌದಾ, ಕ್ವಾಡ್ ಗುಂಪಿನ ಭಾಗವಾಗಿ ಈ ಕೆಳಗಿನ ಯಾವ ದೇಶಗಳಿದಾವಪ್ಪ ಅಂದರೆ ಭಾರತ ಇದೆ, USA ಇದೆ, ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ. ಹೌದಾ, 1 2 3 4 ರಷ್ಯಾ ಇಲ್ಲ, ಜರ್ಮನಿ ಇಲ್ಲ. ಹಾಗಾದರೆ ಹೌದಾ 1 2 3 4 ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಬಿ ಏನಪ್ಪ ಸರಿಯಾದ ಉತ್ತರ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 48. ಕ್ವಶನ್ ನಂಬರ್ 48, ವಿಂಚ್ಕಾಂಬ್. ಹೌದಾ, ವಿಂಚ್ಕಾಂಬ್ ಎಂದರೆ ಏನು? ಹೌದಾ, ವಿಂಚ್ಕಾಂಬ್ ಅಂದರೆ ಒಂದು ಉಲ್ಕಾಶಿಲೆ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಇನ್ನು ಕ್ವಶನ್ ನಂಬರ್ 49 ನೋಡೋಣ. ಒಂದು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ? ಯಾರಪ್ಪ ಅಂದರೆ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ. ಕ್ಯಾಬಿನೆಟ್ ಕಾರ್ಯದರ್ಶಿ. ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಕ್ವಶನ್ ನಂಬರ್ 50, ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾ ಅಕ್ಷಿಪಟಲದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ? ಹೌದಾ, ಕೆಳಗಿನ ಯಾವುದರಲ್ಲಿ ಏನಪ್ಪ ಅಂದರೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಅಂತ ಚಿತ್ರ ಕೇಳಿದ್ದಾರೆ. ನಿಮಗೆ ಸಮೀಪ ದೃಷ್ಟಿದೋಷ ಮತ್ತು ದೂರದೃಷ್ಟಿ ದೋಷ ಅಂತ ಗುರ್ತಿದೆ. ಯಾವಾಗ ಏನಪ್ಪ ಅಂದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸದೇ ಇರುವಂಥ ಸ್ಥಿತಿಯನ್ನೇ ನಾವು ಸಮೀಪ ದೃಷ್ಟಿದೋಷ ಅಂತ ಕರಿತೀವಿ. ಅದು ಮಯೋಫಿಯಾ. ಅದು ಒಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಆಮೇಲೆ ಹೈಪರ್ ಮೆಟ್ರೋಫಿಯಾ ದೂರದೃಷ್ಟಿ ದೋಷ ಅಂತ ಕರಿತೀವಿ ಅದನ್ನು.
ಹೌದಾ. ಆಪ್ಷನ್ ಒಂದು ಸ್ವಲ್ಪ ಏನು ಚೇಂಜ್ ಮಾಡಿದ್ರೆ ಕಾಣಿಸುತ್ತೆ. ಹೈಪರ್ ಮೆಟ್ರೋಫಿ ಅಂದರೆ ಏನಪ್ಪ ಅಂದರೆ ದೂರದೃಷ್ಟಿ ದೋಷ. ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸಿ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸದೇ ಇರುವಂಥ ಸ್ಥಿತಿಯನ್ನು ನಾವು ದೂರದೃಷ್ಟಿ ದೋಷ ಅಂತ ಕರಿತೀವಿ. ಹಾಗಾದರೆ ಸಮೀಪ ದೃಷ್ಟಿ ದೋಷದಲ್ಲಿ ಇದೊಂದು ವಸ್ತು ಇದೆ. ಈ ವಸ್ತುವಿನಿಂದ ಹೊರಟಂಥ ಬೆಳಕಿನ ಕಿರಣಗಳು ಕಣ್ಣನ್ನು ತಲುಪಿ ಕಣ್ಣಿನ ಮುಂಭಾಗದಲ್ಲಿ ಏನಾಗ್ತಾವೆ ಅಂದರೆ ಕೇಂದ್ರೀಕರಣಗೊಳ್ತಾವೆ. ಹೌದಾ. ಇಲ್ಲಿ ರೆಟಿನಾದ ಮೇಲೆ ಕೇಂದ್ರೀಕರಣಗೊಳ್ಬೇಕಾಗಿತ್ತು, ಇಲ್ಲಿ ಕೇಂದ್ರೀಕರಣಗೊಳ್ಬೇಕಾಗಿತ್ತು, ಅದರ ಮುಂಭಾಗದಲ್ಲಿ ಕೇಂದ್ರೀಕರಣಗೊಳ್ತಾವೆ. ಅದನ್ನು ನಾವೇನು ಕರಿತೀವಿ ಅಂದರೆ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ದೂರದೃಷ್ಟಿ ದೋಷದಲ್ಲಿ ಏನಾಗ್ತದಪ್ಪ ಅಂದರೆ ವಸ್ತುವಿನಿಂದ ಹೊರಟಂತಹ ಬೆಳಕಿನ ಕಿರಣಗಳು, ಈಗ ಒಂದು ವಸ್ತು ಐತಿ, ಇಲ್ಲಿ ವಸ್ತುವಿನಿಂದ ಹೊರಟಂಥ ಬೆಳಕಿನ ಕಿರಣಗಳು ಕಣ್ಣನ್ನು ಪ್ರವೇಶಿಸಿ ಕಣ್ಣಿನ ಹಿಂಭಾಗದಲ್ಲಿ ಏನಾಗ್ತಂದ್ರೆ ಕೇಂದ್ರೀಕರಣಗೊಳ್ತಿರ್ತಾವೆ. ಎಲ್ಲಿ ಕೇಂದ್ರೀಕರಿಸಬೇಕಾಗಿತ್ತು? ರೆಟಿನಾದ ಹಳದಿ ಪ್ರದೇಶ, ಹುವಿ ಅಂತ ಕರಿತೀವಲ್ಲ, ಅಲ್ಲಿ ಕೇಂದ್ರೀಕರಿಸಬೇಕಾಗಿತ್ತು. ಆದರೆ ಅದರ ಹಿಂಭಾಗದಲ್ಲಿ ಕೇಂದ್ರೀಕರಿಸಲ್ಪಡ್ತಾವೆ. ಇದನ್ನು ದೂರದೃಷ್ಟಿ ದೋಷ ಅಂತ ಕರಿತೀವಿ. ಹೌದಾ. ಆಮೇಲೆ ಪ್ರೆಸ್ಬಯೋಫಿಯಾ, ಇದೊಂಥರ ಏನೋ ಅಸಮದೃಷ್ಟಿ ದೋಷ, ಸಮೀಪ ಮತ್ತು ದೂರ ಎರಡೂ ಸಮಸ್ಯೆಗಳಿರ್ತಾವೆ ಎಲ್ಲಿ? ಪ್ರೆಸ್ಬಯೋಫಿಯಾದಲ್ಲಿ. ಹೌದಾ. ವಯಸ್ಸಾದಂತೆ ವ್ಯಕ್ತಿಗಳಲ್ಲಿ ಮಸೂರತನ ಸ್ಥಿತಿಸ್ಥಾಪಕತ್ವ ಗುಣವನ್ನು ಕಳ್ಕೊಳ್ಳೋದ್ರಿಂದ ಪ್ರೆಸ್ಬಯೋಫಿಯಾ ಉಂಟಾಗ್ತದೆ. ಹೌದಾ. ಹಾಗಾದರೆ ಕ್ವಶನ್ ನಂಬರ್ 50 ಆನ್ಸರ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 51 ಕೆಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಕೆಶಾನ್ ರೋಗ ಯಾವುದ್ರ ಕೊರತೆಯಿಂದ ಉಂಟಾಗ್ತದಪ್ಪ ಅಂದರೆ ಸೆಲೆನಿಯಂನ ಕೊರತೆಯಿಂದ ಉಂಟಾಗ್ತದೆ. ಯಾವುದ್ರ ಕೊರತೆಯಿಂದ? ಸೆಲೆನಿಯಂನ ಕೊರತೆಯಿಂದ ಉಂಟಾಗ್ತದೆ. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿಮಾಲಯದ ಹಿಮನದಿಗಳ ಅಥವಾ ಏನೋ ನಿರ್ಗಲ್ಲು ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೆಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ? ಹಿಮಾಲಯದ ಹಿಮನದಿಗಳು ನಿರ್ಗಲ್ಲು ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶ ವಾಯುಗಾಮಿ ರೆಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ? ಕ್ವಶನ್ ನಂಬರ್ 50 ಆಪ್ಷನ್ ಸಿ ಭಾರತ ಏನಪ್ಪ ಅಂದರೆ ಅದಕ್ಕೆ ಸರಿಯಾದ ಉತ್ತರ. ಹಿಮಾಲಯದ ಹಿಮನದಿಗಳ ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೆಡಾರ್ ಸಮೀಕ್ಷೆ ನಡೆಸ್ತದೆ ಅಂದರೆ ಅದು ಭಾರತ. ಅದು ಯಾವುದು? ಭಾರತ. ಇನ್ನು ಕ್ವಶನ್ ನಂಬರ್ 53 ನೋಡೋಣ. ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿ ಉರಿದರೆ, ಒಂದು ಮೇಣದ ಬತ್ತಿ ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿ ಉರಿದರೆ, ಹೌದಾ. ಈಗ ಮೇಣದ ಬತ್ತಿ ಏನಾಗ್ತದೆ ಅಂದರೆ ಈ ರೀತಿಯಾದಂಥ ರಚನೆ ಹೊಂದಿರ್ತದೆ. ಆದರೆ ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿ ಹೌದಾ ಈ ರೀತಿಯಾದಂಥ ರಚನೆ ಉಂಟಾಗೋದಿಲ್ಲ. ಅವಾಗ ಏನಾಗ್ತದೆ ಅಂದರೆ ಗೋಳಾಕಾರವಾದ ರಚನೆ ಉಂಟಾಗ್ತದೆ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಬಿ ಏನಪ್ಪ ಸರಿಯಾದ ಉತ್ತರ. ಕ್ವಶನ್ ನಂಬರ್ 54 ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 54 ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ಸೂಚಿಸುತ್ತಾರೆ? ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಜನರನ್ನು ಸೂಚಿಸುತ್ತಾರೆ? ಆಪ್ಷನ್ ಬಿ ಏನಪ್ಪ ಅಂದರೆ 12 ಜನರನ್ನು ಸೂಚಿಸ್ತಾರೆ. ಎಷ್ಟು ಜನರನ್ನು? 12 ಜನರನ್ನು. ಹೌದಾ. ಇನ್ನು ಕ್ವಶನ್ ನಂಬರ್ 55 ನೋಡೋಣ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು 15 ಲೋಕಸಭೆಯ ಸದಸ್ಯರು ಮತ್ತು 7 ರಾಜ್ಯಸಭೆಯ ಸದಸ್ಯರನ್ನು ಒಳಗೊಂಡಿದೆ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾಲಾವಧಿ 1 ವರ್ಷ. ಕರೆಕ್ಟ್ ಆಗಿದೆ ಇದು. CAG ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ವಾರ್ಷಿಕ ವರದಿಗಳನ್ನು ಲೆಕ್ಕ ಪರಿಶೋಧಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಇದು ಕೂಡ ಕರೆಕ್ಟ್ ಇದೆ. ಹಂಗಾರೆ ಆಪ್ಷನ್ ಸಿ 1, 2, 3 ಮತ್ತು ಸರಿ. ಏನು 1, 2, 3 ಏನಪ್ಪ ಅಂದರೆ ಸರಿ. ಯಾವುದು ಸರಿ ಅಂತ ಕೇಳಿದರೆ ಹಂಗಾರೆ 3 ಸ್ಟೇಟ್ಮೆಂಟ್ಸ್. ಕ್ವಶನ್ ನಂಬರ್ 55 3 ಸ್ಟೇಟ್ಮೆಂಟ್ಸ್ ಏನಿದ್ದಾವೆ ಕರೆಕ್ಟ್ ಇದ್ದಾವೆ. ಹೌದಾ. ಇನ್ನು ಕ್ವಶನ್ ನಂಬರ್ 56 ನೋಡೋಣ. ಯಾರು ಎಲೆಕ್ಟ್ರಾನ್ ವಿದ್ಯುತ್ ಮೂಲ ಕಣಗಳನ್ನು ಶೋಧನೆ ಮಾಡಿದ್ರು? ಎಲೆಕ್ಟ್ರಾನನ್ನು ಕಂಡು ಹಿಡಿದವರು ಯಾರಪ್ಪ ಅಂದರೆ JJ ಥಾಮ್ಸನ್. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. JJ ಥಾಮ್ಸನ್. ಹಾಗಾದರೆ ಗೋಲ್ಡ್ಸ್ಟೇನ್ ಅವರು ಪ್ರೋಟಾನ್ಗಳನ್ನು ಕಂಡುಹಿಡಿದ್ರು. ಹೌದಾ. ಜೇಮ್ಸ್ ಚಾಡ್ವಿಕ್ ಅವರು ನ್ಯೂಟ್ರಾನ್ಗಳನ್ನು ಕಂಡುಹಿಡಿದ್ರು. ಹೌದಾ. ಇಲೆಕ್ಟ್ರಾನ್ಗಳನ್ನ ಯಾರು? JJ ಥಾಮ್ಸನ್ನು. ಹೌದಾ. ಆಮೇಲೆ ಅರ್ನೆಸ್ಟ್ ರುದರ್ಫೋರ್ಡ್ ಅವರು ಏನು ಮಾಡಿದ್ರು? ಪರಮಾಣು ಮಾದರಿ ಬಗ್ಗೆ ವಿವರಣೆಯನ್ನು ನೀಡಿದ್ರು. ಪರಮಾಣು ಮಾದರಿ ಬಗ್ಗೆ ಏನು ಮಾಡಿದ್ರು? ವಿವರಣೆಯನ್ನು ನೀಡಿದರು. ಹಾಗಾದರೆ ಕ್ವಶನ್ ನಂಬರ್ 56 JJ ಥಾಮ್ಸನ್ ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 57 ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಊಟ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಕ್ವಶನ್ ನಂಬರ್ 57 ಕಂಬಳ ಎಂಬ ವಾರ್ಷಿಕ ಎಮ್ಮೆ ಊಟ ಯಾವ ರಾಜ್ಯದಲ್ಲಿ ನಡೀತದಪ್ಪ ಅಂದರೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರೋದು. ಆಮೇಲೆ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು. ಹೌದಾ. ಆಮೇಲೆ ಕರ್ನಾಟಕದಲ್ಲಿ ಕಂಬಳ ಅಂತ ಬಳಸ್ತಾರೆ. ಸೋವಾ ರಿಗ್ವಾದ್ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸೋವಾ ರಿಗ್ವಾದ್ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತಪ್ಪ ಅಂದರೆ ಇತ್ತೀಚೆಗೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆಯಾದಂಥ ಲಡಾಖ್ನ ಲೇಹ ಪ್ರದೇಶದಲ್ಲಿ ಅವೆಲ್ಲ ಅಲ್ಲೇ ಹತ್ತಿರದಲ್ಲೇ ಬರ್ತಾವೆ. ಯಾವುದು? ಗ್ಯಾಂಗ್ಟಾಕ್, ಲೇಹ, ತವಾಂಗು, ಡಾರ್ಜಿಲಿಂಗು. ಹೌದಾ. ಏನಪ್ಪ ಅಂದ್ರೆ ಲಡಾಖ್ನ
ಪ್ರದೇಶದ ಹತ್ತಿರನೇ ಇರುವಂಥ ಎಲ್ಲ ಪ್ರದೇಶಗಳು. ಅದರಲ್ಲಿ ಎಲ್ಲಿ ಸೋವಾ ರಿಗ್ಪಾದ ರಾಷ್ಟ್ರೀಯ ಸಂಸ್ಥೆ ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಲೇಹದಲ್ಲಿ. ಕ್ವಶನ್ ನಂಬರ್ 59 ನೋಡೋಣ. ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಹೌದಾ, ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸ್ತಾರಪ್ಪ ಅಂದರೆ ಕ್ವಶನ್ ನಂಬರ್ 59 ಆಪ್ಷನ್ ಎ ರಾಷ್ಟ್ರಪತಿ. ಯಾರು? ರಾಷ್ಟ್ರಪತಿ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 60 ನೋಡೋಣ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯುದ್ಧ ಸಂದರ್ಭದಲ್ಲೂ ಮಾಡಲಾಗ್ತದೆ, ಶಸ್ತ್ರದಂಗೆ ಅದನ್ನು ಆಂತರಿಕ ದಂಗೆ ಅಂತ ಕರಿತೀವಿ ಯಾವಾಗಲೂ ಮಾಡಲಾಗ್ತದೆ, ಬಾಹ್ಯ ಆಕ್ರಮಣದ ಸಂದರ್ಭದಲ್ಲೂ ಮಾಡಲಾಗ್ತದೆ. ಹಾಗಾದರೆ ಇವೆಲ್ಲ ಮೇಲಿನ ಎಲ್ಲವೂ ಸರಿ. ಹಂಗಾರೆ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಯಾವ ಸಂದರ್ಭದಲ್ಲೇ ಮಾಡಲಾಗ್ತದೆ? ಇವೆಲ್ಲೂ ಸಂದರ್ಭದಲ್ಲಿ ಯುದ್ಧ ನಡೆದಾಗ, ಶಸ್ತ್ರದಂಗೆ ನಡೆದಾಗ ಅಥವಾ ಬಾಹ್ಯ ಆಕ್ರಮಣ ನಡೆದಾಗ ಏನು ಮಾಡ್ತೀವಿ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತೀವಿ. ಬಹಳ ಕಡಿಮೆ ಸಲ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಘೋಷಣೆ ಆಗಿದೆ. ಆರ್ಥಿಕ ತುರ್ತು ಪರಿಸ್ಥಿತಿ ಅಂತೂ ಒಂದು ಸಲ ಏನಾಗಿಲ್ಲ ಅಂದರೆ ಘೋಷಣೆ ಆಗಿಲ್ಲ. ಕ್ವಶನ್ ನಂಬರ್ 61 ಹೌದಾ, ಕುಲು ನವರ್ ಮತ್ತು ದುಬ್ರಾಜ್. ಕುಲು ನವರ್ ಮತ್ತು ದುಬ್ರಾಜ್ ಇವುಗಳು ಹೌದಾ, ಇವು ಏನಪ್ಪ ಅಂದರೆ ಭಾರತದ ಬಗೆಯ ಅಕ್ಕಿ. ಹೌದಾ, ಕುಲು ನವರ್ ಮತ್ತು ದುಬ್ರಾಜ್ ಇವು ಅಕ್ಕಿಯ ತಳಿಗಳು. ಇವೇನು? ಕ್ವಶನ್ ನಂಬರ್ 62 ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ಕ್ವಶನ್ ನಂಬರ್ 62 ಹೌದಾ, ಕೇಂದ್ರ ಗೃಹ ಮಂತ್ರಿ. ಕ್ವಶನ್ ನಂಬರ್ 62 ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಇನ್ನು ಕ್ವಶನ್ ನಂಬರ್ 63 ಏನು ನೋಡೋಣ. ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. ಹೌದಾ, ಸಂವಿಧಾನದ ಏನಪ್ಪ ಅಂದರೆ 17ನೇ ಭಾಗವು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಹೌದು, ಇದು ಸರಿ ಇದೆ ಸ್ಟೇಟ್ಮೆಂಟ್. ಭಾಗ 17ರ ನಿಬಂಧನೆಗಳನ್ನು 4 ಶೀರ್ಷಿಕೆಗಳಾಗಿ ವಿಂಗಡಿಸಲಾಗಿದೆ. ಒಕ್ಕೂಟದ ಭಾಷೆಗಳು, ಪ್ರಾದೇಶಿಕ ಭಾಷೆಗಳು, ನ್ಯಾಯಾಂಗದ ಭಾಷೆಗಳು ಮತ್ತು ಕಾನೂನು ಮತ್ತು ವಿಶೇಷ ನಿರ್ದೇಶನಗಳು. ಹಾಗಾದರೆ ಇದು ಕೂಡ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಕರೆಕ್ಟ್ ಇದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ. 1 ಮತ್ತು 2 ಈ ಎರಡೂ ಸರಿ. ಕ್ವಶನ್ ನಂಬರ್ 63 ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಕ್ವಶನ್ ನಂಬರ್ 64 ನೋಡೋಣ. ಪಟ್ಟದಕಲ್ಲು ದೇವಾಲಯ ಸಂಕೀರ್ಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಯುನೆಸ್ಕೋವಿನ ಒಂದು ವಿಶ್ವ ಪಾರಂಪರ್ಯ ತಾಣವಾಗಿದೆ ಮತ್ತು ಮಲಪ್ರಭಾ ನದಿಯ ತೀರದಲ್ಲಿದೆ. ಎಲ್ಲಿದೆ? ಮಲಪ್ರಭಾ ನದಿಯ ತೀರದಲ್ಲಿದೆ. ಹೌದಾ, ಈ ಸ್ಟೇಟ್ಮೆಂಟ್ ಏನಿತ್ತಪ್ಪ ಅಂದರೆ ಸರಿ ಇದೆ. ಇದು ಪಾಂಡ್ಯ ರಾಜವಂಶದ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಯಿತು. ಈ ಸ್ಟೇಟ್ಮೆಂಟ್ ತಪ್ಪಿದೆ. ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯವರಿಂದ ನಿರ್ಮಿಸಲಾಗಿದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹಾಗಾದರೆ ಆಪ್ಷನ್ ಸಿ 1 ಮತ್ತು 3 ಎರಡೂ ಸರಿ ಇದಾವೆ. 1 ಮತ್ತು 3 ಎರಡು ಸರಿ ಇದಾವೆ. ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಕ್ವಶನ್ ನಂಬರ್ 65 ಯಾರಪ್ಪ ಅಂದರೆ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಏನು ಮಾಡ್ತಾರೆ ಅಂದರೆ ರಾಜ್ಯಪಾಲರಿಗೆ ಹೌದಾ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಕ್ವಶನ್ ನಂಬರ್ 66 ನೋಡೋಣ. ಕೆಳಗಿನ ಯಾವ ಭಾರತದ ಬಟ್ಟೆಗಳು ಅಥವಾ ವಸ್ತ್ರಗಳು ಭೌಗೋಳಿಕ ಸೂಚನಾ ಟ್ಯಾಗನ್ನು ಪಡೆದಿವೆ? ಹೌದಾ, ಯಾವ ಪಡ್ಕೊಂಡಿದ್ದಾವ ಅನ್ನೋದನ್ನು ಕ್ವಶನ್ ನಂಬರ್ 66 ನೋಡೋಣ. ಹಾಗಾದರೆ ಕೋಟಾ ಡೋರಿಯಾ ಪಡ್ಕೊಂಡಿದೆ, ಇಳಕಲ್ ಸೀರೆ ಪಡ್ಕೊಂಡಿದೆ, ಮೊಳಕಾಲ್ಮೂರು ಸೀರೆ ಪಡ್ಕೊಂಡಿದೆ, ಆಮೇಲೆ ಬಲರಾಂಪುರ್ ಸೀರೆ ಪಡ್ಕೊಂಡಿದೆ, ಆಮೇಲೆ ಕುಂತಂಪುಲ್ಲಿ ಸೀರೆ ಪಡ್ಕೊಂಡಿದೆ, ಪುಣೇರಿ ಪಗಡಿ ಮಹಾರಾಷ್ಟ್ರದ ಪುಣೆ ಹತ್ರ ಬರ್ತದೆ, ಇದು ಕೂಡ ಪಡ್ಕೊಂಡಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ 1, 2, 3, 4 ಮತ್ತು 5, 6 ಇವೆಲ್ಲ ಏನಪ್ಪ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಟ್ಯಾಗನ್ನು ಹೌದಾ ಭೌಗೋಳಿಕ ಸೂಚನಾ ಟ್ಯಾಗನ್ನು ಪಡೆದುಕೊಂಡಂತಹ ಸಾಮಗ್ರಿಗಳು. ಕ್ವಶನ್ ನಂಬರ್ 66 ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 67 ಪಟಚಿತ್ರ ಚಿತ್ರಕಲೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಕ್ವಶನ್ ನಂಬರ್ 67 ಹಾಗಾದರೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಚಿತ್ರಕಲೆಯ ಅತ್ಯಂತ ಹಳೆಯ ಶೈಲಿ ಇದು ಒಂದಾಗಿದೆ. ಸರಿ ಇದೆ. ಪಟಚಿತ್ರದ ಭೌಗೋಳಿಕ ಸೂಚನೆಗಳನ್ನು 2 ರಾಜ್ಯಗಳಲ್ಲಿ ವಿಭಿನ್ನವಾಗಿ ನೋಂದಾಯಿಸಲಾಗಿದೆ, ಏಕೆಂದರೆ 2 ರಾಜ್ಯಗಳಲ್ಲಿನ ವರ್ಣಚಿತ್ರ ಶೈಲಿ ಲಕ್ಷಣಗಳು ವಿಭಿನ್ನವಾಗಿವೆ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. ಹಂಗಾರೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ.
ಆಪ್ಷನ್ ಸಿ ಏನಪ್ಪ ಸರಿಯಾದ ಉತ್ತರ. ಕ್ವಶನ್ ನಂಬರ್ 68 ಪತ್ರೋಡೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದು ಕೊಲೊಕೇಸಿಯಾ ಎಲೆಗಳನ್ನು ಬಳಸಿ ತಯಾರಿಸಿದಂಥ ಸಸ್ಯಾಹಾರಿ ಖಾದ್ಯವಾಗಿದೆ ಮತ್ತು ಇದನ್ನು ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಅಡುಗೆ ಮಾಡುತ್ತಾರೆ. ಪತ್ರೋಡೆ ಹೌದಾ? ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. 2021ರಲ್ಲಿ ಆಯುಷ್ ಕೇಂದ್ರ ಸಚಿವಾಲಯವು ಆಯುಷ್ ಔಷಧ ಪದ್ಧತಿಯ ಸಾಂಪ್ರದಾಯಿಕ ಆಹಾರ ಪಾಕವಿಧಾನಗಳಲ್ಲಿ ಪತ್ರೋಡೆ ಒಂದಾಗಿದೆ ಎಂದು ಸೂಚಿಸಿದ್ದಾರೆ. ಇದು ಸರಿ ಇದೆ. ಹಾಗಾದರೆ ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ. ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ. ಇನ್ನು ಕ್ವಶನ್ ನಂಬರ್ 69 ಕೆಳಗಿನ ಮಾಹಿತಿಯ ಆಧಾರದ ಮೇಲೆ ಇದು ಭಾರತದ ಯಾವ ಬುಡಕಟ್ಟು ಎಂದು ಕಂಡುಹಿಡಿಯಿರಿ. ಹೌದಾ? ಜನಾಂಗೀಯ ಗುಂಪನ್ನು ಹಬ್ಬಿ ಹೆಸರಿನಿಂದಲೂ ಕರೆಯುತ್ತಾರೆ ಮತ್ತು ಮೂಲದಲ್ಲಿ ಆಫ್ರಿಕಾ ಎಂದು ನಂಬಲಾಗಿದೆ. ಹೌದಾ? ನೆಕ್ಸ್ಟ್, ಅವರ ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ ಮೊದಲಾದ ಭಾರತದ ಕ್ಷೇತ್ರಗಳಲ್ಲಿವೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಏನು ಮಾಡಲಾಗಿದೆಪ್ಪ ಅಂದರೆ ಸೇರಿಸಲಾಗಿದೆ. ಹೌದಾ? ಏನು ಮಾಡಲಾಗಿದೆ? ಸೇರಿಸಲಾಗಿದೆ. ಹಾಗಾದರೆ ಇವ್ರು ಯಾರಪ್ಪ ಅಂದರೆ ಸಿದ್ಧಿ ಜನಾಂಗದವರು. ಜನಾಂಗೀಯ ಗುಂಪು ಹಬ್ಬಿ ಅಂತ ಹೆಸರಿನಿಂದಲೂ ಕರೀತಾರೆ ಮತ್ತು ಮೂಲ ಆಫ್ರಿಕಾ. ಹಂಗೆ ನೋಡಿದ್ರೆ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯನ ಮೂಲ ಯಾವುದಪ್ಪ ಅಂದರೆ ಆಫ್ರಿಕಾ. ಅದನ್ನು ಜೀವ ವಿಕಾಸದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಅವರ ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ ಮೊದಲಾದ ಭಾರತದ ಕ್ಷೇತ್ರಗಳಲ್ಲಿದೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸೇರಿಸ್ತೀವಿ. ಹಂಗಾದ್ರೆ ಅದು ಏನಿದೆ ಅಂದರೆ ಕರೆಕ್ಟ್ ಇದೆ. ಹೌದಾ? ಹಂಗಾದರೆ ಆಪ್ಷನ್ ಬಿ ಸಿದ್ಧಿ ಜನಾಂಗದವರು. ಯಾರು? ಸಿದ್ಧಿ ಜನಾಂಗ. ಕ್ವಶನ್ ನಂಬರ್ 70 ಏನು ಕೇಳಿದಾರಪ್ಪ ಅಂದರೆ ಕೆಲವು ನೃತ್ಯ ಪ್ರಕಾರಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ರಾಜ್ಯ. ಹೌದಾ? ನಾನು ಹೊಂದಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ಲು ನಾಗ್ಪುರ್ ಪಟ್ಟು ತಮಿಳುನಾಡು, ಲಾವಣಿ ಮಹಾರಾಷ್ಟ್ರ, ಭಾವಗೀತೆ ಕರ್ನಾಟಕ, ಆಮೇಲೆ ಭಾಂಗ್ರಾ ಪಂಜಾಬ್. ಇವೇನಪ್ಪ ಅಂದರೆ ಫೇಮಸ್ ಆಗಿ ನಿಮಗೆ ಗುರ್ತಿರುವಂಥದ್ದು. ಹೌದಾ? ಹಾಗಾದರೆ A2 ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ಯಾಕಂದರೆ B4 ಇಲ್ಲಿ B4 ಇಲ್ಲಿ ಡಿಯಲ್ಲಿದೆ. ಆಮೇಲೆ C1 ಆದರೆ ಇಲ್ಲಿ C1 ಇಲ್ಲ. ಅದಕ್ಕೆ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 71 ಲೋಕ ಅದಾಲತ್ಗಳ ಬಗ್ಗೆ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಕೆಳಗಿನ ಸರಿಯಾದ ಹೇಳಿಕೆಗಳು. ಲೋಕ ಅದಾಲತ್ ಪ್ರಶಸ್ತಿಯನ್ನು ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಯಾವುದೇ ಇತರ ನ್ಯಾಯಾಲಯದ ಆದೇಶವೆಂದು ಪರಿಗಣಿಸಲಾಗುತ್ತದೆ. ಹೌದು, ಸ್ಟೇಟ್ಮೆಂಟ್ ಆ ಪ್ರಶಸ್ತಿ ಅನ್ನೋದಕ್ಕಿಂತ ಸ್ಟೇಟ್ಮೆಂಟ್ ಅನ್ನಬೇಕಾಗಿತ್ತು, ಆದರೆ ಇದು ಸರಿ ಇದೆ ಸ್ಟೇಟ್ಮೆಂಟ್. ಲೋಕ ಅದಾಲತ್ ಪ್ರಶಸ್ತಿಯ ವಿರುದ್ಧ ಸಂಬಂಧಪಟ್ಟ ಪಕ್ಷಗಳು ಮೇಲ್ಮನವಿ ಸಲ್ಲಿಸಬಹುದು. ಹೌದಾ? ಲೋಕ ಅದಾಲತ್ ಅಂದರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ ಅದರ ವಿರುದ್ಧ ಸಂಬಂಧಪಟ್ಟ ಪಕ್ಷಗಳು ಮೇಲ್ಮನವಿಯನ್ನು ಲೋಕ ಅದಾಲತ್ನಲ್ಲಿ ಕೊಡುವಂಥ ಸ್ಟೇಟ್ಮೆಂಟ್ಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಹಾಗಾದರೆ ಒಂದು ಮಾತ್ರ ಸರಿ. ಕ್ವಶನ್ ನಂಬರ್ 71 ಕ್ವಶನ್ ನಂಬರ್ 72 ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನು ಪರಿಗಣಿಸಿದ್ದಾರೆ? ಹೌದಾ? ಯಾರನ್ನಪ್ಪ ಅಂದರೆ ಲಾರ್ಡ್ ರಿಪ್ಪನ್ ಅವರನ್ನು. ಯಾರನ್ನು? ಲಾರ್ಡ್ ರಿಪ್ಪನನ್ನು. ಹೌದಾ? ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಹೌದಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಹೌದಾ? ಇಂತಹ ಕೆಲವು ಏನಪ್ಪ ಅಂದರೆ ಇವರು ತಂದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 73 ಶಹತೂಷ್ ಒಂದು ವಿಧದ ಶಾಲು ಆಗಿದ್ದು ಅದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗಿದೆ? ಇದು ರಿಪೀಟೆಡ್ ಕ್ವಶನ್ನು. ಹೌದಾ? ಟಿಬೇಟಿನ ಹುಲ್ಲೆ. ಈಗಾಗಲೇ ಯಾವುದೋ ಒಂದು ಎಕ್ಸಾಮಲ್ಲಿ ಇದನ್ನು ಆಲ್ರೆಡಿ ಕೇಳಿದ್ದಾರೆ. ಶಹತೂಷ್ ಶಾಲುಗಳನ್ನು ಯಾವುದರಿಂದ ತಯಾರಿಸ್ತಾರಪ್ಪ ಅಂದರೆ ಟಿಬೇಟಿನ ಹುಲ್ಲಿಯಿಂದ, ಪ್ರಾಣಿಯಿಂದ. ಅದಕ್ಕೆ ಅದನ್ನು ಬ್ಯಾನ್ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಕ್ವಶನ್ ನಂಬರ್ 74 ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿಯು ಹಕ್ಕನ್ನು ಮಾಡಿದೆ? ಕ್ವಶನ್ ನಂಬರ್ 74. ಹೌದಾ? ಯಾವ ವಿಧಿಪ್ಪ ಅಂದರೆ ಲೇಖನ 19. ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿಯು? ಹೌದಾ? 19. 17 ಅಂತೂ ಅಸ್ಪೃಶ್ಯತೆ ನಿವಾರಣೆ. ಹೌದಾ? 18 ಏನಪ್ಪ ಅಂದರೆ ಸ್ವಾತಂತ್ರ್ಯವಾಗಿ ನಾವು ಎಲ್ಲಿ ಬೇಕಾದಲ್ಲಿ ಮಾತಾಡುವಂಥ ಹಕ್ಕನ್ನು ಹೊಂದಿದ್ದೀವಿ. ಹೌದಾ? ಇವೇನಪ್ಪ ಅಂದ್ರೆ ಒಂದೊಂದಾಗಿ ಹೇಳ್ತಾ ಒಂದು ಸ್ವಲ್ಪ ಇದ್ರ ಕಡೆ ಹೆಚ್ಚು ಗಮನವನ್ನು ಕೊಡ್ರಿ. ಕ್ವಶನ್ ನಂಬರ್ 75 ಎಷ್ಟು ಉಪನಿಷತ್ತುಗಳಿವೆ? ಎಷ್ಟು ಉಪನಿಷತ್ತುಗಳಿದಾವಪ್ಪ ಅಂದರೆ 8. ಎಷ್ಟಿದಾವೆ? 8. ಹೌದಾ? ಇನ್ನು ಕ್ವಶನ್ ನಂಬರ್ 76 ಯಾರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಹೌದಾ? ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನ? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಯಾಕೆ ಏಕತಾ ದಿನ ಅಂತ ಆಚರಿಸ್ತೀವಿ ಅಂದರೆ ಎಲ್ಲ ಪ್ರಾವಿನೆನ್ಸಸ್ಸನ್ನು, ಹೌದಾ,
ಏನು ನಮ್ಮಲ್ಲಿ ಸಣ್ಣ ಸಣ್ಣ ರಾಜ್ಯಗಳಿದ್ದವಲ್ಲ ಅವುಗಳನ್ನೆಲ್ಲ ಒಟ್ಟುಗೂಡಿಸುವಂಥ ಕೆಲಸ ಯಾರು ಮಾಡಿದ್ರಂటే ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಅದಕ್ಕೆ ಅದನ್ನು ಅವರ ನೆನಪಿಗೋಸ್ಕರ ಏಕತಾ ದಿವಸವಾಗಿ ಎಲ್ಲರನ್ನು ಕೂಡಿಸಿದ್ದಕ್ಕಾಗಿ ಏಕತಾ ದಿವಸವಾಗಿ ಗಾಯತ್ರಿ ಮಂತ್ರವು ಯಾವುದರಲ್ಲಿದೆ? ಗಾಯತ್ರಿ ಮಂತ್ರ ಋಗ್ವೇದದಲ್ಲಿದೆ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 78, ವಿವಿಧೋದ್ದೇಶ ಅಥವಾ ಬಹುಉಪಯೋಗಿ ನೀರಾವರಿ ಯೋಜನೆ ಪೋಲಾವರಂ ಯಾವುದರಲ್ಲಿದೆ? ವಿವಿಧೋದ್ದೇಶ ಅಥವಾ ಬಹುಉಪಯೋಗಿ ನೀರಾವರಿ ಯೋಜನೆ, ಹೌದಾ, ಯಾವುದು? ಪೋಲಾವರಂ, ಹೌದಾ, ಯಾವುದರಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಕ್ವಶನ್ ನಂಬರ್ 78, ಆಪ್ಷನ್ ಡಿ ಗೋದಾವರಿ. ಆಪ್ಷನ್ ಡಿ ಗೋದಾವರಿ. ಇನ್ನು ಕ್ವಶನ್ ನಂಬರ್ 79 ನೋಡೋಣ. ಪುಂಡಿಸ್ ಎಂದು ಕರೆಯಲಾದ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರ್ತವೆ? ಪುಂಡಿಸ್ ಎಂದು ಕರೆಯಲಾಗುವ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರುತ್ತವೆ? ಕ್ವಶನ್ ನಂಬರ್ 79, ಆಪ್ಷನ್ ಬಿ ಲೋಕ್ತಕ್ ಸರೋವರ. ಯಾವುದು? ಲೋಕ್ತಕ್ ಸರೋವರ, ಹೌದಾ. ಇನ್ನು ಕ್ವಶನ್ ನಂಬರ್ 80, ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕ್ವಶನ್ ನಂಬರ್ 80. ಹಾಗಾದರೆ ಅವು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಆದ್ದರಿಂದ ಸಮುದ್ರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ಯಾವುವು ಮೈಕ್ರೋಪ್ಲಾಸ್ಟಿಕ್ಗಳು? ಸರಿ ಇದೆ. ನೈಲಾನ್ ಒಂದು ವಿಧದ ಮೈಕ್ರೋಪ್ಲಾಸ್ಟಿಕ್, ಇದು ಕೂಡ ಸರಿ ಇದೆ. ಹಾಗಾದರೆ 1 ಮತ್ತು 2 ಎರಡೂ ಸರಿ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಸಿ ಏನಪ್ಪ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 81, ಜೋಗು ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ? ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ಏನು ಕರೆಯಲಾಗ್ತದೆ ಅಂದರೆ ಹ್ಯಾಲೋಫೈಟ್ಸ್ಗಳು, ಹೌದಾ. ಆಮೇಲೆ ಝೀರೋಫೈಟ್ಸ್ ಅಂತ ಬರ್ತಾವೆ. ಏನಪ್ಪ ಅಂದರೆ ಈ ಪೂರ್ತಿಯಾಗಿ ಬೇರು ಮತ್ತು ಎಲೆಗಳ ಬೆಳವಣಿಗೆ ಆಗಿರೋದಿಲ್ಲ, ತೇವಾಂಶದ ಆಧಾರದ ಮೇಲೆ ಬೆಳಿತಾವೆ. ಅವು ಝೀರೋಫೈಟ್ಸು. ಆ್ಯರಮೋಫೈಟ್ಸು ಪೂರ್ತಿ ಗಾಳಿಯ ಆಧಾರದ ಮೇಲೆ, ಹೌದಾ. ಈ ರೀತಿಯಾಗಿ ಬೇರೆ ಬೇರೆ ಸಸ್ಯಗಳನ್ನು ನಾವೇನು ಮಾಡ್ತೀವಿ ಅಂದರೆ ವರ್ಗೀಕರಿಸ್ತೀವಿ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹ್ಯಾಲೋಫೈಟ್ಸ್. ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳು. ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳು ನೈಟ್ರೋಜನ್ ಕೊರತೆಯನ್ನು ಅನುಭವಿಸ್ತಾ ಇರ್ತವೆ, ಹೌದಾ. ಇನ್ನು ಕ್ವಶನ್ ನಂಬರ್ 82, ಬಾಬಾ ಕಲ್ಯಾಣಿ ಕಮಿಟಿ ಯಾವುದರ ಕೂಡ ಸಂಬಂಧಿಸಿದೆ? ಬಾಬಾ ಕಲ್ಯಾಣಿ ಕಮಿಟಿ ಯಾವುದ್ರ ಕೂಡ ಸಂಬಂಧಿಸಿದೆ ಅಂದರೆ ವಿಶೇಷ ಆರ್ಥಿಕ ವಲಯ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ, ವಿಶೇಷ ಆರ್ಥಿಕ ವಲಯ. ಕ್ವಶನ್ ನಂಬರ್ 83, ಈ 100 ಪೈಲಟ್ ಪ್ರಾಯೋಗಿಕ ಯೋಜನೆಯು ಯಾವುದರ ಕೂಡ ಸಂಬಂಧಿಸಿದೆ? ಹೌದಾ. ಈ 100 ಪೈಲಟ್ ಪ್ರಾಜೆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಎಥನಾಲ್ನ ಉತ್ಪಾದನೆ. ಕ್ವಶನ್ ನಂಬರ್ 83, ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ, ಹೌದಾ. ಆಮೇಲೆ ವಿದ್ಯುತ್ ವಾಹನಗಳು ಇತ್ತೀಚಿನ ದಿನಗಳಲ್ಲಿ ವಿಶ್ವ ಏನು ಸೌರ ಒಕ್ಕೂಟದ ನಾಯಕತ್ವವನ್ನು ವಹಿಸ್ಕೊಂಡಿದ್ದೀವಿ. ಅಲ್ಲಿ ನಂತರ ಪರಿಸರವನ್ನು ಸಂರಕ್ಷಿಸಲಿಕ್ಕೆ ವಿದ್ಯುತ್ ವಾಹನಗಳ ಏನು ಕ್ರಾಂತಿ ಭಾರತದಲ್ಲಿ ಉಂಟಾಗ್ತಿದೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಉಂಟಾಗ್ತಿದೆ. ಪರಿಸರ ಸಂಬಂಧಿಸಿ ಏನು ರಕ್ಷಣೆಗಂತೂ ಹಲವಾರು ಪೈಲಟ್ ಪ್ರಾಜೆಕ್ಟ್ಗಳು ರನ್ ಆಗ್ತಾ ಇದ್ದಾವೆ. ಈ ತ್ಯಾಜ್ಯ ನಿರ್ವಹಣೆ ಏನಪ್ಪ ಅಂದರೆ ಮೊಬೈಲು, ಲ್ಯಾಪ್ಟಾಪು ಇವುಗಳಲ್ಲಿರುವಂಥ ಸರ್ಕ್ಯೂಟ್ಗಳನ್ನು ನಾವು ಈ ತ್ಯಾಜ್ಯ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಇದನ್ನು ಸರಿಯಾಗಿ ಏನು ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡು ನಿರ್ವಹಿಸಬೇಕಾಗಿದೆ. ಇನ್ನು ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗ ಸಮ್ಮೇಳನ ಕೂಡ ಸಂಬಂಧಿಸಿದೆ? ಕಾರ್ಬಿಸ್ ಕೊಲ್ಲಿ ಶೃಂಗ ಸಮ್ಮೇಳನ ಯಾವುದಪ್ಪ ಅಂದರೆ G7 ಶೃಂಗಸಭೆ. G7 ಶೃಂಗಸಭೆ 2021. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. G7 ಶೃಂಗಸಭೆ 2021. ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆ ಅಥವಾ ಸಮ್ಮೇಳನದ ಸಂಬಂಧಿಸಿದೆ? G7 ಶೃಂಗಸಭೆಗೆ ಸಂಬಂಧಿಸಿದೆ 2021. ಬ್ಲೂ ಬೇಬಿ ಸಿಂಡ್ರೋಮ್ ಇದಕ್ಕೆ ಕಾರಣವೇನು? ಬ್ಲೂ ಬೇಬಿ ಸಿಂಡ್ರೋಮ್ಗೆ ಕಾರಣ ಏನಪ್ಪ ಅಂದರೆ ನೈಟ್ರೇಟ್. ಆಪ್ಷನ್ ಸಿ ನೈಟ್ರೇಟ್ ಏನಪ್ಪ ಅಂದರೆ ಕಾರಣ. ಆಪ್ಷನ್ ಸಿ ನೈಟ್ರೇಟ್ ಏನಪ್ಪ ಕಾರಣ. ಕ್ವಶನ್ ನಂಬರ್ 86 ನೋಡೋಣ. ಮುಷೇರಾ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಹೌದಾ. ಮುಷೇರಾ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಮುಷೇರಾವನ್ನು ಆಯೋಜಿಸುತ್ತದೆ. ಸರಿ ಸ್ಟೇಟ್ಮೆಂಟ. ಇದರಲ್ಲಿ ದೇಶಾದ್ಯಂತ ಕವಿಗಳು ಮತ್ತು ತಮ್ಮ ಕವಿತೆಗಳನ್ನು ಪಠಿಸುತ್ತಾರೆ. ಈ ಸ್ಟೇಟ್ಮೆಂಟು ಸರಿ ಇದೆ. ಇದು ಯುವ ಪೀಳಿಗೆಗೆ ದೇಶದ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ. ಹಾಗಾದ್ರೆ ಇದು ಕರೆಕ್ಟ್ ಐತಿ. ಆಪ್ಷನ್ ಎನು ಸರಿ ಇದೆ, ಆಪ್ಷನ್ ಬಿನೂ ಸರಿ ಇದೆ, ಆಪ್ಷನ್ ಸಿನೂ ಸರಿ ಇದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಸರಿ. 1, 2, 3 ಸರಿ. ಕ್ವಶನ್ ನಂಬರ್ 87 ನೋಡೋಣ. ಭಾರತದಲ್ಲಿ ಯಾವ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತದೆ? ಯಾವ ಬ್ಯಾಂಕ್ ಒದಗಿಸ್ತದಪ್ಪ ಅಂದರೆ ನಬಾರ್ಡ್. ಯಾವ ಬ್ಯಾಂಕು? ಆಪ್ಷನ್ ಸಿ ನಬಾರ್ಡ್. ಇನ್ನು ಕ್ವಶನ್ ನಂಬರ್ 88, ಯಾವ ಕೇಂದ್ರ ಸಶಸ್ತ್ರ ಪಡೆ ದಿವ್ಯಾಂಗ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಕೇಂದ್ರ ನ್ಯಾಷನಲ್ ಸೆಂಟರ್ ಫಾರ್ ದಿವ್ಯಾಂಗ ಎಂಪವರ್ಮೆಂಟ್ NCDE ಸ್ಥಾಪಿಸಿದೆ? ಹೌದಾ. ಯಾವುದಪ್ಪ ಅಂದರೆ ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ.
ಆಪ್ಷನ್ ಎ ಏನಪ್ಪ ಸರಿಯಾದ ಉತ್ತರ. ಕ್ವಶನ್ ನಂಬರ್ 89 ಏನಿದೆಪ್ಪ ಅಂದರೆ ಕಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರುತ್ತವೆ. ಕಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರ್ತವೆ ಅಂದರೆ ಮಧ್ಯ ಅಕ್ಷಾಂಶಗಳು. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ, ಮಧ್ಯ ಅಕ್ಷಾಂಶಗಳು. ಯಾವುದೇ ಪ್ರದೇಶದ ಮೇಲ್ಮೈನ ವಿಶೇಷತೆಯನ್ನು ತೋರಿಸುವ ನಕ್ಷೆಯನ್ನು ಏನೆಂದು ಕರೆಯಲಾಗುತ್ತದೆ. ಏನೆಂದು ಕರೆಯಲಾಗ್ತದೆ ಅಂದರೆ ಪರಿಹಾರ ನಕ್ಷೆ, ಛಾಯಾಭೂಪಟ. ಪರಿಹಾರ ನಕ್ಷೆ, ಛಾಯಾಭೂಪಟ. ಕ್ವಶನ್ ನಂಬರ್ 91 ನೋಡೋಣ. ಭಾರತದ ಅತ್ಯಂತ ಆಳವಾದ ಗಣಿ ಯಾವುದು. ಕ್ವಶನ್ ನಂಬರ್ 91 ಭಾರತದ ಅತ್ಯಂತ ಆಳವಾದ ಗಣಿ ಯಾವುದು. ಹೌದಾ, ಯಾವುದಪ್ಪ ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಮೈನ್ಸ್ ಅಂತ ಕರಿತೀವಿ ಅದನ್ನು. ಕೋಲಾರ್ ಗೋಲ್ಡ್ ಫೀಲ್ಡ್ ಮೈನ್ಸ್ ಅಥವಾ ಕೋಲ್ಡ್ ಚಿನ್ನದ ಗಣಿ. ಹೌದಾ, ಭಾರತದ ಅತ್ಯಂತ ಆಳವಾದ ಚಿನ್ನ KGF. ಹೌದಾ, ಕ್ವಶನ್ ನಂಬರ್ 91 ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 92 ಕೆಳಗಿನ ಸಸ್ಯವರ್ಗಗಳಲ್ಲಿ ಯಾವುದು ಗರಿಷ್ಠ ಜೈವಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ. ಕ್ವಶನ್ ನಂಬರ್ 92 ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ ಉಷ್ಣವಲಯದ ಮಳೆಕಾಡುಗಳು. ಆಪ್ಷನ್ ಎ ಉಷ್ಣವಲಯದ ಮಳೆಕಾಡುಗಳು. ಹೌದಾ, ಇನ್ನು ಕ್ವಶನ್ ನಂಬರ್ 93 ಜೀವಗೋಳದ ಮೀಸಲು ಅಥವಾ ಸಂಚಯಗಳು ರಿಸರ್ವ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮನುಷ್ಯ ಮತ್ತು ಜೀವಗೋಳ ಅಂತರ್ ಸರ್ಕಾರೀಯ ಕಾರ್ಯಕ್ರಮಗಳು ಯುನೆಸ್ಕೋ ಆರಂಭಿಸಿತು. ಕ್ವಶನ್ ನಂಬರ್ 93. ಹೌದು, ಸರಿಯಾದ ಆಯ್ಕೆಗಳನ್ನು ಆರಿಸ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಆಪ್ಷನ್ ಎ ಸರಿ ಇದೆ. ಜೀವಗೋಳ ಸಂಚಯಗಳು ಮೀಸಲುಗಳು ಕೋರ್ ಪ್ರದೇಶ, ಬಫರ್ ವಲಯ ಮತ್ತು ಪರಿವರ್ತನಾ ಪ್ರದೇಶ ಎಂದು ಕರೆಯಲ್ಪಡುವ 3 ಮುಖ್ಯ ವಲಯಗಳನ್ನು ಹೊಂದಿದೆ. ಹೌದಾ, ಮನ್ನಾರ್ಕೊಲ್ಲಿ, ಸಿಪ್ಲಿಪಲ್ ಮತ್ತು ಪಚ್ಮರಿ ಇವುಗಳು ಭಾರತದ ಜೀವಗೋಳ ಮೀಸಲುಗಳು. ಹೌದಾ, ಇದು ಕೂಡ ಏನಪ್ಪ ಅಂದರೆ ಸರಿ ಇದೆ. ಹಾಗಾದರೆ ಆಪ್ಷನ್ ಡಿ 1, 2, 3 ಸರಿ. 1, 2, 3 ಸರಿ. ಇನ್ನು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯ ತಿದ್ದುಪಡಿ ನಿಯಮಗಳು 2021 ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಏನಪ್ಪ ಅಂದರೆ ಹೊಸ ನಿಯಮವು 2022ರ ವೇಳೆಗೆ ಕಡಿಮೆ ಉಪಯುಕ್ತತೆ ಮತ್ತು ಹೆಚ್ಚಿನ ಕಸದ ಸಾಮರ್ಥ್ಯವನ್ನು ಹೊಂದಿರುವ ನಿರ್ದಿಷ್ಟ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸುತ್ತದೆ. ಈ ಸ್ಟೇಟ್ಮೆಂಟ್ ಸರಿ ಐತಿ. ಆಮೇಲೆ ಕಾಂಪೋಸ್ಟೇಬಲ್ ಅಂದರೆ ವಿಘಟನೆಗೆ ಒಳಗಾಗೋದು, ಮಿಶ್ರ ಗೊಬ್ಬರವಾಗುವಂಥ ಪ್ಲಾಸ್ಟಿಕ್ನ ವಸ್ತುಗಳಿಗೆ ನಿಷೇಧ ಅನ್ವಯಿಸುವುದಿಲ್ಲ. ಅಂದರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. ಹಂಗಾರೆ ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ. 1 ಮತ್ತು 2 ಎರಡೂ ಸರಿ. ಭಾರತದ ಆಳವಾದ ಸಮುದ್ರ ಮಿಷನ್ ಅನ್ನು ಅನುಷ್ಠಾನಗೊಳಿಸಲು ನೋಡಲ್ ಸಚಿವಾಲಯ ಯಾವುದು. ಹೌದಾ, ಭೂವಿಜ್ಞಾನ ಸಚಿವಾಲಯ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ, ಭೂವಿಜ್ಞಾನ ಸಚಿವಾಲಯ. ಕ್ವಶನ್ ನಂಬರ್ 96 ಭಾರತದ ಹಣಕಾಸು ಸೂಕ್ಷ್ಮಜ್ಞಾನ ಗುಪ್ತಚರ ವಿಭಾಗದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಸರಿಯಾದದ್ದನ್ನು ಆಯ್ಕೆ ಮಾಡಿ. ಹೌದಾ, 96 ಏನಪ್ಪ ಅಂದರೆ FIUIND. ಹೌದಾ, ಇವು ಸಂಶಯಾಸ್ಪದ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಸ್ಕರಿಸುವುದು, ವಿಶ್ಲೇಷಿಸುವುದು ಮತ್ತು ಪ್ರಸಾರ ಮಾಡುವುದಕ್ಕೆ ಜವಾಬ್ದಾರಿ ಹೊಂದಿದೆ. ಆಪ್ಷನ್ ಎ ಸರಿ ಇದೆ. ಇದರ ಕೆಲಸವನ್ನು ಹಣಕಾಸು ಸಚಿವರು ಮೇಲ್ವಿಚಾರಣೆ ಮಾಡುತ್ತಾರೆ. ಇದು ಸರಿ ಇದೆ. ಹಾಗಾದರೆ ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ. ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ. ಹೌದಾ, ಕ್ವಶನ್ ನಂಬರ್ 97 ಅನ್ನು ನೋಡೋಣ. ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ಶ್ರೇಷ್ಠ ಯೋಜನೆ ಎಂದರೆ ಏನು. ಹೌದಾ, ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್. ಹೌದಾ, ಭಾರತದಲ್ಲಿ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ಶ್ರೇಷ್ಠ ಯೋಜನೆ ಇದೇನಪ್ಪ ಅಂದರೆ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ಮುಖ್ಯ ಧ್ಯೇಯ. ಹೌದಾ, ಇನ್ನು ಕ್ವಶನ್ ನಂಬರ್ ಮೇಕೆದಾಟು ಒಂದು ವಿವಿಧೋದ್ದೇಶ ಯೋಜನೆ. ಹೌದಾ, ಮೇಕೆದಾಟು ಒಂದು ವಿವಿಧೋದ್ದೇಶ ಯೋಜನೆ. ಹಂಗಾರೆ ಇದು ಯಾವ ನದಿಗಿದೆ. ಇದು ಕಾವೇರಿ ನದಿ. ಆಪ್ಷನ್ ಎ ಏನಪ್ಪ ಅಂದರೆ ಕಾವೇರಿ ನದಿಗಿದೆ. ಹೌದಾ, ಕ್ವಶನ್ ನಂಬರ್ 99 ಅನ್ನು ನೋಡೋಣ. ಭಾರತದ ಯಾವ ನಗರವು 100% ಕೋವಿಡ್-19 ಲಸಿಕೆಯನ್ನು ಮೊದಲು ಸಾಧಿಸಿತು. ಯಾವ ನಗರಪ್ಪ ಅಂದರೆ ಆಪ್ಷನ್ ಸಿ ಭುವನೇಶ್ವರ್. ಆಪ್ಷನ್ ಸಿ ಭುವನೇಶ್ವರ್. ಹೌದಾ, ಇನ್ನು ಕ್ವಶನ್ ನಂಬರ್ 100 ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಆಮೇಲೆ ಸರಿಯಾದದನ್ನು ಆರಿಸ್ರಿ ಅಂತ ಹೇಳಿದರೆ ಭಾರತದ ಮೊದಲ ಏಕಕಾಲೀಯವಾಗಿ ಜನಗಣತಿಯನ್ನು 1981ರಲ್ಲಿ ನಡೆಸಲಾಯಿತು. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದಶಮಾನದ ಜನಗಣತಿಯನ್ನು ನಡೆಸುವ ಜವಾಬ್ದಾರಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ ಮೇಲಿರುತ್ತದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹೌದಾ, 2011ರ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯು ವಿವಿಧ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ದಾಖಲೆಯನ್ನು ಪಡೆಯಿತು. ಹಾಗಾದ್ರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. 1, 2, 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. 1, 2, 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂದರೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹಾಗಾದರೆ ಇಲ್ಲಿವರೆಗೂ ನಾವು ಏನು ಅಭ್ಯಾಸ ಮಾಡಿದ್ವಿ ಅಂದರೆ PSI ಏನಪ್ಪ ಅಂದರೆ ಸಂಭವನೀಯ ಕೀ ಆನ್ಸರ್ಗಳ ಬಗ್ಗೆ
ಏನು ADGP ಅವ್ರು ಬಿಡುಗಡೆ ಮಾಡಿದಾರಲ್ಲ ಸಂಭಾವನೀಯ ಕೀ ಆನ್ಸರ್ಗಳನ್ನ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಹೌದಾ, ಈ ಕ್ವಶನ್ಸು ಒಂದು ಸಲ ನೀವು PC ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿಕೊಂಡ್ರೆ ಇದಕ್ಕೆ ಸಹ ಸಂಬಂಧೀಕರಿಸಿದಂಥ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ಬೋದು, ಹೌದಾ, ಆಮೇಲೆ ಏನು ಕೇಳುವಂಥ ಸಾಧ್ಯತೆ ಐತಿ ಎಕ್ಸಾಮಲ್ಲಿ ಅನ್ನೋದು ತಿಳ್ಕೊಳ್ತೀರಾ. ಅದಕ್ಕೆ ಒಂದು ಸಲ PC ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಕ್ವಿಕ್ ಗೋ ಥ್ರೂ ಮಾಡಿರಿ. ಮತ್ತು ನಾನು ಯಾವತ್ತೂ ಇಂತಹ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬೇಕಾದ್ರೆ ಇದೊಂದು ಆಡಿಯೋ ನೋಟ್ಸು, ಹೌದಾ, ಟ್ರಾವೆಲ್ ಮಾಡಬೇಕಾದ್ರೆ, ಬೈಕ್ ಮೇಲೆ ಹೋಗಬೇಕಾದ್ರೆ ಅಥವಾ ಏನೋ ಕೆಲಸ ಮಾಡಬೇಕಾದ್ರೆ ನೀವು ಏನು ಮಾಡ್ಬೋದು ಅಂದರೆ ಕುಂತಿದ್ದನ್ನು ಕೇಳ್ಬೋದು. ಹೌದಾ, ಜಸ್ಟ್ ಗೋ ಥ್ರೂ ಮಾಡಿದಾಗ ಆಡಿಯೋ ನೋಟ್ಸ್ ಥರ ಇದನ್ನು ಕೇಳ್ಬೋದು ಅಂತ ಹೇಳ್ತಾ, ಹೌದಾ, ಇಂಥ ಹಲವಾರು ಕ್ವಶನ್ ಪೇಪರ್ಗಳನ್ನು ನಾನು SDA FDA ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. ಆ ಬಿಡಿಸಿದಂತಹ ವಿಡಿಯೋಗಳನ್ನು ಪಡೀಲಿಕ್ಕೆ, ಹೌದಾ, 9481035821 ಈ ನಂಬರ್ಗೆ ಒಂದು ಮೆಸೇಜನ್ನು ಕಳಿಸ್ರಿ. ನಾನು ನಿಮ್ಗೆ ಯಾರ್ಯಾರು PC ಎಕ್ಸಾಮ್ ಸ್ಟಡಿ ಮಾಡ್ತಾ ಇದ್ದೀರಲ್ಲ ಅವರಿಗೆಲ್ಲ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. 9481035821, ಹೌದಾ. ಆಮೇಲೆ ನಿಮ್ಮದೇನಾದರೂ ಸಮಸ್ಯೆಗಳು ಎಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇದ್ದರೆ ಕಳಿಸ್ಕೊಡ್ಬೋದು. ನಾನು ಅದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.